ಹರೇ ರಾಮ. ಈಶ್ವರ ಗುರುರಾತ್ಮೇತಿ ಮೂರ್ತಿ ಭೇದ ವಿಭಾಗಿನಿ ವ್ಯೋಮವತ್ ವ್ಯಾಪ್ತ ದೇಹಾಯ ದಕ್ಷಿಣಾಮೂರ್ತಯೇ ನಮಃ. ಹೆಣ್ಣು ಮಕ್ಕಳು ಮಾತ್ರ ಇರುವವರ ಕಥೆ ಏನು? ಅವರ ಕಾಲಾನಂತರ ಅವರಿಗೆ ಪಿತೃಯಜ್ಞ ಸಲ್ಲಿಸುವವರು ಯಾರು? ನಿನ್ನೆ ಈ ಪ್ರಶ್ನೆಯ ಮೇಲೆ ಪ್ರವಚನ ಬಂದಿದೆ. ಕೊನೆಯಲ್ಲೊಂದು ಪ್ರಶ್ನೆ ಎತ್ಕೊಂಡು ನಾವು ಏನು ಭೇದ ಭಾವ, ಗಂಡು ಹೆಣ್ಣು ತಾರತಮ್ಯ ಯಾಕೆ ಮಾಡಬೇಕು? ಮಾನವ ಕುಲ ತಾನೊಂದೇ ಬರಲಿ, ಎಲ್ಲರೂ ಮನುಷ್ಯರೇ. ಹಾಗಿರುವಾಗ ಈ ಗಂಡಿಗೊಂದು ನೀತಿ, ಹೆಣ್ಣಿಗೊಂದು ನೀತಿ, ಅದ್ಯಾಕೆ? ಯಾಕೆ ಬೇರೆ ಬೇರೆ ಮಾಡ್ತೀರಿ? ಅಂದರೆ ಬೇರೆ ಬೇರೆ ಮಾಡೋದಲ್ಲ, ಅದು ಇರುವುದೇ ಹಾಗೆ. ಈಗ ಎಲ್ಲ ಒಂದೇ ರೀತಿ ಇದ್ರೆ ಗಂಡು ಅಂತ ಹೆಸರಿರ್ತಿತ್ತು ಎಲ್ಲರಿಗೂ ಸೇರಿ, ಅಥವಾ ಹೆಣ್ಣು ಅಂತ ಹೆಸರಿರ್ತಿತ್ತು. ಈಗ ಗಂಡು ಹೆಣ್ಣು ಅಂತ ಎರಡು ಶಬ್ದ ಯಾಕೆ ಹುಟ್ಟಿತು ಹೇಳಿ? ಒಂದೇ ರೀತಿ ಇಲ್ಲ, ಏನೋ ವ್ಯತ್ಯಾಸಗಳಿದೆ ಅಂತ ಅರ್ಥ. ಅದು ಇದ್ದೇ ಇದೆ, ಅದು ಹುಟ್ಟುವಾಗಲೇ ಇದೆ, ರಚನೆಯಲ್ಲೇ ವ್ಯತ್ಯಾಸ ಇದೆ. ಅಂದು ಮಾತ್ರಕ್ಕೆ ಒಬ್ಬರು ಮೇಲೆ ಒಬ್ಬರು ಕೆಳಗೆ ಆ ರೀತಿ ಹೇಳ್ತಾ ಇರೋದಿಲ್ಲ, ವ್ಯತ್ಯಾಸ ಇದೆ. ಒಂದೇ ರೀತಿ ಅಲ್ಲ, ಒಂದೇ ರೀತಿ ಆಗಿದ್ರೆ ಒಂದೇ ಶಬ್ದ ಇರ್ತಾ ಇತ್ತು, ಒಂದೇ ವ್ಯವಹಾರ ಇರ್ತಾ ಇತ್ತು. ಈಗ ಅಪ್ಪ ಅಮ್ಮ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಅಮ್ಮ ಅಪ್ಪ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅಪ್ಪನ ಯೋಗ್ಯತೆ ಹುಟ್ಟುವಾಗಲೇ ಪಡ್ಕೊಳ್ಬೇಕಲ್ಲ, ಅಮ್ಮನ ಯೋಗ್ಯತೆ ಕೂಡ ಹಾಗೆ ಹುಟ್ಟುವಾಗಲೇ ಪಡ್ಕೊಳ್ಬೇಕು. ಎಲ್ಲ ಒಂದೇ ರೀತಿಯಲ್ಲಿ ಅದನ್ನ ಹಾಗೆ ಮಾಡೋಕ್ಕಾಗತ್ತ? ಈಗ ನೀವು ಬಾಹ್ಯವಾದ ಒಂದಷ್ಟು, ಈಗ ಹೆಣ್ಮಕ್ಳು ಕ್ರಾಪ್ ಬಿಟ್ಕೊಳ್ಬೋದು, ಗಂಡು ಮಕ್ಳು ಕ್ರಾಪ್ ಬಿಟ್ಕೊಡೋದು ಕೂಡ ಶಾಸ್ತ್ರ ಸಮ್ಮತ ಅಲ್ಲ, ಅದು ಬೇರೆ ವಿಷಯ. ಅಲ್ಲಿ ಕೂದಲನ್ನು ಬಂಧಿಸಬೇಕು ಅನ್ನೋದು ಇಬ್ರಿಗೂ ಇರುವಂತ ನಿಯಮ. ಅವ್ರು ಮೊದಲು ಬಿಟ್ಟರು, ಇವ್ರು ಆಮೇಲೆ ಬಿಟ್ಟರು, ಅಷ್ಟೇ ವ್ಯತ್ಯಾಸ. ಇಲ್ಲದಿದ್ರೆ ಬೇರೆ ಬೇರೆ ಥರ ಇಲ್ಲ. ಹಿಂದೆ ಇದಕ್ಕಿಂತ ಮುಂಚೆ ವಿಷಯ ಪ್ರಸ್ತಾಪ ಮಾಡಿದ್ದೇವೆ. ಇಬ್ಬರಿಗೂ ಕೂದಲು ಬಿಡಬೇಕು, ಕೂದಲನ್ನು ಬಂಧಿಸಬೇಕು ಅಂತ ಇಬ್ಬರಿಗೂ ಸಮಾನವಾಗಿರೋ ನಿಯಮ. ತಿಲಕ ಇಬ್ಬರಿಗೂ ಸಮಾನವಾಗಿರೋ ನಿಯಮ. ಅವಳಿಗೆ ಮಂಗಳಸೂತ್ರ ಇದ್ರೆ ಇವನಿಗೆ ಯಜ್ಞೋಪವೀತ ಇರುತ್ತೆ, ಇವನು ಇದನ್ನು ತೆಗೆದುಹಾಕುವಾಗಿಲ್ಲ, ಅವಳು ಅದನ್ನು ತೆಗೆದುಹಾಕುವಾಗಿಲ್ಲ. ಎಲ್ಲ ಸಮಾನ ನಿಯಮಗಳು, ನಿಯಮದಲ್ಲಿ ವ್ಯತ್ಯಾಸ ಇಲ್ಲ. ಆದರೆ ಅವನು ಬೇಗ ತಿಲಕ ಹಚ್ಚೋದನ್ನು, ತಿಲಕವನ್ನು ಬಿಟ್ಟ, ಚಿಕೆಯನ್ನು ಬಿಟ್ಟ, ಬೇಗ ಮಾಡಿದವನು. ಇವಳು ಆಮೇಲೆ ಮಾಡಿದ್ರು, ಇನ್ನೂ ಪೂರ್ತಿ ಮಾಡಿಲ್ಲ, ಮಾಡ್ತಾ ಇದ್ದಾರೆ. ಅವನು ಮಾಡಿ ಮುಗಿಸ್ಬಿಟ್ಟಿದ್ದಾನೆ ಈಗಾಗಲೇ ಅದನ್ನು. ಅವೆಲ್ಲ ಅದ್ರಲ್ಲಿ ಏನೂ ತಾರತಮ್ಯ ಇಲ್ಲ, ಸಮಾನವಾಗಿ ಹೇಳಿದೆ. ಜಡೆ ಶಬ್ದದ ಮೂಲ ಶಬ್ದ ಜಟೆ, ಜಟ. ಅದು ಜಟ ಅನ್ನೋದು ಕೇವಲ ಸ್ತ್ರೀಯರಿಗೆ ಮಾತ್ರ ಇರುವಂಥದ್ದು, ಇಬ್ಬರಿಗೂ ಇರುವಂಥದ್ದು, ಪುರುಷರಿಗೂ ಸ್ತ್ರೀಯರಿಗೂ ಇಬ್ಬರಿಗೂ ಇರುವಂಥದ್ದು. ಈ ರಾಮನಿಗೂ ಜಟ ಇತ್ತು, ಕೂದಲಿತ್ತು ಅಂತ. ಅದು ಜಟ ಅಂತ ಸ್ವಲ್ಪ ಬೇರೆ ಅರ್ಥದಲ್ಲಿ ಬಳಸಿದೆ. ಜಟ ಅಂದರೆ ಒಂದು ವೃಕ್ಷದ ಹಾಲನ್ನು ಬಳಸಿ ಅದು ಗಟ್ಟಿ ಕೂಡಿಕೊಳ್ಳುವ ಹಾಗೆ ಕೂದಲೆಲ್ಲ ಒಂದಕ್ಕೊಂದು ಅಂತ, ಹಾಗೆ ಮಾಡಿದ್ರೆ ಜಟ ಅಂತ ಅದಕ್ಕೆ. ಆಮೇಲೆ ಕೇಶ ಸಂಸ್ಕಾರ ಕೊಟ್ಟು ಅದಕ್ಕೆ ಒಂದೊಂದು ಕೂದಲು ಬಿಡಿ ಬಿಡಿ ಆಗ ಅದು ಬೇರೆ ರೀತಿ ಅದು. ಆದರೆ ಕೂದಲು ಕೂಡುವ ಹಾಗೆ ಒಂದೇ ಆಗುವ ಮಾಡೋದಕ್ಕೆ ಜಟ ಅಂತಿದ್ರು, ಜಟಾಬಂಧನ ಅಂತಿದ್ರು. ಅದನ್ನು ಮಾಡಿಕೊಂಡು ರಾಮಲಕ್ಷ್ಮಣ ಬರುತ್ತೆ. ಅಲ್ಲಿ ಗುಹನ ಹತ್ರ ಇದ್ದಾಗ ಅಲ್ಲಿ ಆ ಇಂಗುದಿ ವೃಕ್ಷದ ಸಮೀಪದಲ್ಲಿ ಶೃಂಗಿಬೇರಪುರದಲ್ಲಿ ಅಲ್ಲಿ ಹಾಗೆ ಮಾಡ್ಕೊಂಡು ಬಂದು ಬರುತ್ತೆ. ಅದಿಲ್ಲದಿದ್ರು ಈಗ ಇದು ಮುಗಿದ ಮೇಲೆ, ವನವಾಸ ಮುಗಿದ ಮೇಲೆ ರಾಮ ಕೂದಲು ಕತ್ತರಿಸ್ಕೊಂಡಂತಿಲ್ಲ, ಇಲ್ಲ ಇರುತ್ತೆ ಕೂದಲು, ಅದು ಬಂಧಿಸಿರ್ತಾರೆ ಅಷ್ಟೇ ಕೂದಲನ್ನು. ಈಗ ನೋಡಿ ಯಕ್ಷಗಾನದ ವೇಷ ನೋಡಿ, ಅಲ್ಲಿ ಪುರುಷ ವೇಷಗಳೇ ಆದರೂ ಹಿಂದ್ಗಡೆ ಕೂದಲಿರುತ್ತೆ. ಕಿರೀಟದ ವೇಷ ನೋಡಿ ನಿಲ್ಬೇಕಾದ್ರೆ ಕೂದಲು ಇರುತ್ತೆ ಹಿಂದ್ಗಡೆ, ಎಷ್ಟು ಕೂದಲು ಇರ್ತಾ ಇತ್ತು. ಅದು ಸ್ತ್ರೀಯರಿಗೆ ಮಾತ್ರ ಪುರುಷರಿಗೂ ಇರ್ತಾ ಇತ್ತು ಅದೇ ರೀತಿಯಲ್ಲಿ. ಈಗ ಅರ್ಜುನನ ಕಿರೀಟವನ್ನ ನಾಗಾಸ್ತ್ರದ ಮೂಲಕ ಅಪಹರಿಸ್ತಾನೆ ಕರ್ಣ. ತಲೆ ತೆಗಬೇಕು ಅಂತ ಹೊರಟಿದ್ದು, ಕಿರೀಟ ಬರುತ್ತೆ. ಕೃಷ್ಣನ ಜಾಣ್ಮೆಯಿಂದಾಗಿ ಕೃಷ್ಣ ಆ ಕುದುರೆಗಳನ್ನು ಅದಿಮಿದಾಗ, ಅಂತ ತನ್ನ ಮಂಡಿಯಿಂದ ಅದಿಮಿದಾಗ ಕುದುರೆಗಳು ಮಂಡಿಗಳು ಕುಳಿತು ಕೆಳಗಡೆಗೆ, ರಥ ಕೆಳಗಡೆ ಬಂತು, ಸ್ವಲ್ಪ ಅವನ ತಲೆ ಕೆಳಗಡೆ ಬಂತು. ಹಾಗಾಗಿ ಕೊರಳು ಹೋಗ್ಬೇಕಾದ್ರೆ ತಲೆ ಹೋಯ್ತು, ಇದು ಕಿರೀಟ ಹೋಯ್ತು ಅಂತ.
ಕಿರೀಟ ಹೋದಾಗ ಏನಾಯ್ತು ಅಂತಿದೆ, ಕೂದಲು ಬಿಚ್ಚಿ ಹರಿಯಿತು ಅರ್ಜುನನಂತೂ, ಅವನನ್ನು ಬಿಳಿ ಕೂದಲಿಂದ ಕಟ್ಕೊಂಡು ಅದನ್ನ ಅಂತಿದೆ ಮಹಾಭಾರತದಲ್ಲಿ. ಅಲ್ಲಿ ಮೂಲ ಮಹಾಭಾರತದಲ್ಲಿ ಇರುವಂಥದ್ದು. ಹಾಗಾಗಿ ಇದೆಲ್ಲ ಸಾಮಾನ್ಯ ನಿಯಮಗಳು. ನಾವು ಹೇಳಕ್ ಕೊಟ್ಟಿದ್ದೇನಂತ ಹೊರಗಡೆಯಿಂದ ಬದಲಾವಣೆ ಮಾಡ್ಬೋದು. ಈಗ ಗಂಡು ಹುಡುಗ ಹುಡುಗಿಯನ್ನು ಹೆಣ್ಣು ಹುಡ್ಬೋದು, ಈ ಗಂಡು ಏನ್ ಮಾಡ್ತಾನೆ ಅದೆಲ್ಲ ಇವರು ಮಾಡ್ಬೋದು, ಹೊರಗಡೆಯಿಂದ ಮಾಡ್ಬೋದು. ಆದರೆ ಹುಟ್ಟಿನ ಜೊತೆಗೆ ಇರುವಂಥ ದೇಹ ರಚನೆ ಮತ್ತು ಪ್ರಾಕೃತಿಕವಾಗಿರುವಂಥ ಒಂದು ವ್ಯವಸ್ಥೆ ಇದೆಯಲ್ಲ, ಅದ್ರ ಬದಲಾವಣೆ ಮಾಡೋಕ್ಕಾಗತ್ತಾ? ಆಗೋದಿಲ್ಲ. ಅದು ಹಾಗೆ ಇರುವಂಥದ್ದು. ಆಗ ಹೇಳ್ಬೋದು ಇಲ್ಲ ಲಿಂಗ ಪರಿವರ್ತನೆ ಮಾಡ್ತಾರೆ. ಈಗ ಹೌದು, ಲಿಂಗ ಪರಿವರ್ತನೆ ಮಾಡಿದ್ರೆ ಗಂಡ ಆಗ್ತಾನೆ ಅವನು ಅಷ್ಟೇ, ಅವಳು ಗಂಡ ಆಗ್ತಾಳೆ, ಸರಿ. ಆದ್ರೆ ಅದರ ಪ್ರಕಾರ ಇನ್ನೊಂದು ರೀತಿ ಹೋಗಿದೆ. ಈಗ ಅವ್ನು ಹೆಣ್ಣಾಗಿ ಅದನ್ನು ಮಾಡೋಕ್ಕಾಗಲ್ಲ ಅಂತ, ಹೆಣ್ಣಾಗಿದ್ದೇ ತಂದೆ ಆಗ್ತದೆ ಅಂದ್ರೆ ಮಾಡೋಕ್ಕಾಗಲ್ಲ ಅದನ್ನ, ಗಂಡಾಗಿದ್ದೇ ತಾಯಿ ಆಗ್ತದೆ ಮಾಡೋಕ್ಕಾಗಲ್ಲ ಅದನ್ನ. ಅಂದ್ರೆ ನಾವು ಇದನ್ನ ಏನು ಹೇಳ್ತೇವೆ ಅಂದ್ರೆ, ಸಹಜವಾಗಿ ಎರಡು ಬಗೆಯಲ್ಲಿ ಪ್ರಕೃತಿ ನಮ್ಮನ್ನ ಇಟ್ಟಿದೆ. ಅದು ಸರಿಯಾದ ಕಾರಣಕ್ಕೋಸ್ಕರ ನಮ್ಮನ್ನು ಹಾಗೆ ಸೃಷ್ಟಿ ಮಾಡಿದೆ. ಆ ವೈವಿಧ್ಯವನ್ನ ಗೌರವಿಸೋಣ, ಆ ವೈವಿಧ್ಯಕ್ಕೆ ತಕ್ಕ ಹಾಗೆ ಬದುಕೋಣ. ಅಂತ ಮಾತ್ರಕ್ಕೆ ಗಂಡು ಮೇಲು ಹೆಣ್ಣು ಕೀಳು ಅಂತ ಅರ್ಥ ಅಲ್ಲ. ಗಂಡು ಅದೊಂದು ವೈವಿಧ್ಯ, ಹೆಣ್ಣು ಅದೊಂದು ವೈವಿಧ್ಯ. ಆ ವೈವಿಧ್ಯಕ್ಕೆ ತಕ್ಕ ಹಾಗೆ ಗಂಡು ಬದುಕಬೇಕು, ಈ ವೈವಿಧ್ಯಕ್ಕೆ ತಕ್ಕ ಹಾಗೆ ಹೆಣ್ಣು ಬದುಕಬೇಕು. ಅವನನ್ನು ನೋಡಿ ಅವನಾಗಿರ್ಬೇಕು ಅಂತ ಹೇಳಿ ಬಯಸಬಾರದು, ಚಂದ ಅಲ್ಲ. ಗಂಡು ಬೇರೆ ಅಂತಾರೆ. ಹಾಗೆ ಹೆಣ್ಣನ್ನು ನೋಡಿ ನಾನು ಹಾಗೆ ಇರ್ತೇನೆ ಅಂತ ಯಾರು ಗಂಡು ಹೋದರೆ ಸರಿ ಅಲ್ಲ, ಹೆಣ್ಣಿಗ ಅಂತಾರೆ. ಹಾಗಾಗಿ ಅದೆರಡೂ ಮಾಡಬೇಡಿ. ನೀವು ನಿಮ್ಮನ್ನು ಹೇಗೆ ಪ್ರಕೃತಿ ಸೃಷ್ಟಿ ಮಾಡಿದ್ವಿ ಹಾಗೆ ಇರ್ಬೇಕಾಗಿ ಸರಿ. ಹಾಗೆ ಮೊಟ್ಟ ಮೊದಲನೇದಾಗಿ ಗಂಡು ಹೆಣ್ಣನ್ನು ಯಾರೂ ಬೇರೆ ಬೇರೆ ಮಾಡಿದ್ದಲ್ಲ, ಹಾಗೆ ಇದ್ದಾರೆ ಅವರು, ಹುಟ್ಟುವಾಗಲೇ ಆಗಿದ್ದಾರೆ, ಸೃಷ್ಟಿಯಲ್ಲೇ ಆಗಿದೆ. ಆದರೆ ಅಲ್ಲಿ ನೋಡಿ ಗೌರವ ಯಾರಿಗೆ ಹೆಚ್ಚು ಯಾರಿಗೆ ಕಡಿಮೆ ಅಥವಾ ಯಾರು ಏನು ಅನ್ನೋದು ವಿಚಾರ ಮಾಡಿದ್ದಾರೆ. ನಿನ್ನೆ ನಾವು ಸ್ವಲ್ಪ ಹೇಳಿದ್ರು, ಗಂಡು ಆ ಕುಲದ ಉದ್ಧಾರಕ್ಕೆ, ಹೆಣ್ಣು ಇನ್ನೊಂದು ಕುಲದ ಉದ್ಧಾರಕ್ಕೆ. ಗಂಡು ತಾನು ಹುಟ್ಟಿದ ಮನೆಯಲ್ಲೇ ಬದುಕಿ ಬಾಳ್ತಾನೆ, ಅಲ್ಲೇ ಸಾಯ್ತಾನೆ, ಆ ವಂಶವನ್ನು ಮುಂದುವರಿಸ್ತಾನೆ, ವಿವಾಹವಾಗಿ ಸಂತಾನವನ್ನು ಬೆಳೆಸಿ ಆ ವಂಶವನ್ನು ಮುಂದುವರಿಸ್ತಾನೆ. ಹೆಣ್ಣು ಅವಳನ್ನು ದಾನ ಮಾಡಲಾಗ್ತದೆ, ಅವಳು ಇನ್ನೊಂದು ಮನೆ ಹೋಗ್ತಾಳೆ, ಆ ಮನೆಯನ್ನು ಮುಂದುವರಿಸ್ತಾಳೆ. ಹಾಗಾಗಿ ಎರಡೂ ಕಡೆ ವಂಶೋದ್ಧಾರದ ಕಾರ್ಯ ನಡೀತಾ ಇದೆ. ಒಂದು ಸ್ವವಂಶೋದ್ಧಾರ, ಇನ್ನೊಂದು ಅನ್ಯ ವಂಶೋದ್ಧಾರ. ಆಗ ಪ್ರಶ್ನೆ ಅಲ್ಲ, ಅದು ಗಂಡನ್ನೇ ಕೊಡ್ಬೋದಲ್ವಾ, ಹೆಣ್ಣನ್ನೇ ಕೊಡ್ಬೇಕು? ಕೇಳಕ್ಕೆ ಚೆನ್ನಾಗಿಲ್ಲ, ಅದು ಇನ್ನೊಂಥರ ಅನ್ಸುತ್ತೆ. ನಿಮ್ಮನೆಗೆ ಗಂಡು ಕೊಡ್ತೀರಂತಂದ್ರೆ ನಿಮ್ಮನೆಗೆ ಗಂಡು ಕೊಡ್ತೀರಂತಂದ್ರೆ ಇನ್ನೊಂದು ಥರ ಇದೆ. ಅದರಲ್ಲಿ ಹೆಣ್ಣಿನ ಗರಿಮೆ ಇದೆ ಅಂತ ನಾನು ಹೇಳೋದು. ಅನೇಕ ಸತ್ಯ ನಾವು ಪ್ರಸ್ತಾಪ ಮಾಡಿರೋದಿಲ್ಲ ಅಂತ. ಈಗ ನೋಡಿ, ಈಗ ಅನ್ಯಾಶ್ರಯದ ಶಕ್ತಿ ಮಣ್ಣಿಗಿದೆ, ಬೀಜಕ್ಕಿಲ್ಲ ಅಂತ ನೀವು ಗಮನಿಸ್ಬೇಕಿಲ್ಲ. ಮಣ್ಣು ಅಂದ್ರೆ ಹೆಣ್ಣು, ಬೀಜ ಅಂದ್ರೆ ಗಂಡು. ಈಗ ಮಣ್ಣಿನಲ್ಲಿ ನೀವು ಬೇರೆ ಬೇರೆ ಬೀಜ ಹಾಕ್ತೀರಿ, ಅದೆಲ್ಲ ಬೀಜಕ್ಕೂ ಆಶ್ರಯ ಕೊಟ್ಟು ಅದನ್ನು ಬೆಳೆಸುತ್ತೆ ಮಣ್ಣು. ನೀವು ಅಡಿಕೆ ಬೀಜ ಹಾಕಿದ್ರೆ ಅಡಿಕೆ ಮರ ಮಾಡುತ್ತೆ ಅದು, ನೀವು ತೆಂಗಿನ ಬೀಜ ಹಾಕಿದ್ರೆ ತೆಂಗಿನ ಮರ ಮಾಡುತ್ತೆ, ನೆಲ್ಲಿ ಬೀಜ ಹಾಕಿದ್ರೆ ನೆಲ್ಲಿ ಮರ ಮಾಡುತ್ತೆ. ಅದು ಬೀಜ ಇದೆಯಲ್ಲ, ನೆಲ್ಲಿ ಆದರೆ ನೆಲ್ಲಿ ಇರುತ್ತೆ, ತೆಂಗಾದ್ರೆ ತೆಂಗು. ಅದಕ್ಕೆ ಇನ್ನೊಂದು ಮಾಡುವ ಶಕ್ತಿ ಇಲ್ಲ ಅಂತ, ಸಹಜವಾಗಿಲ್ಲ ಅಂತ. ಮನುಷ್ಯನ ಹಸ್ತಕ್ಷೇಪದ ವಿಷಯ ಬೇರೆ. ಸಹಜ ಕಸಿಗಿರ್ಬೋದು, ಸಸಿಗಿಲ್ಲ ಅಂತ. ಸಹಜವಾದಕ್ಕಿಲ್ಲ. ನೀವು ಕಸಿ ಮಾಡಿದ್ರು ಬಿಟ್ಟರೆ ಮತ್ತೆ 300 ರೂಪಾಯಿಗೆ ಹೋಗ್ತದೆ. ಯಾವುದೇ ನೀವು ಕಸಿ ಮಾಡಿದ್ರೆ, ಈಗ ಯಾವುದನ್ನು ಕಸಿ ಮಾಡೋಕ್ಕೂ ಸಾಧ್ಯ ಇಲ್ಲ. ಕೆಲವೊಂದು ಕಸಿ ಮಾಡ್ಬೋದು. ಮಾಡಿದ ಮೇಲೆ ಒಂದು ನೀವು ಹಾಗೆ ಬಿಟ್ಟರೆ, ಅದಷ್ಟಕ್ಕೆ ಅದನ್ನು ಬಿಟ್ಟರೆ ಸ್ವಲ್ಪ ಕಾಲ ಕಳೆದ ಮೇಲೆ ಮತ್ತೆ ಮೊಳಕೆ ಹೋಗುತ್ತದೆ. ಹಾಗಾಗಿ ಬೀಜಕ್ಕೆ ಶಕ್ತಿ ಇಲ್ಲ. ಬೀಜ ಅದೇನುಂಟು ಅದು ಅಷ್ಟೇ ಅದು. ಆದರೆ ಮಣ್ಣು ಹೇಗೆ ಅಂದರೆ, ತನ್ನಲ್ಲಿ ಏನನ್ನು ಹಾಕಿದ್ರು ಅದನ್ನು ತನ್ನದಾಗಿಸ್ಕೊಂಡು, ಓನ್ ಮಾಡಿಕೊಂಡು ತನ್ನದಾಗಿಸ್ಕೊಂಡು, ಅದಕ್ಕೆ ಸಾಲ ಕೊಟ್ಟು, ಸಾಲ ನೀರು ಕೊಟ್ಟು ಬೆಳೆಸಿ ಅದನ್ನು ವೃಕ್ಷ ಮಾಡುತ್ತೆ. ಅದು ಇದು ಹೆಣ್ಣಿನ ಯೋಗ್ಯತೆ. ಈಗ ಈಗ ಬೀಜದ ಜಾಗದಲ್ಲಿ ಪುರುಷನ ತಗೊಂಡ್ರೆ ನೀವು ಒಂದು ನೆಲ್ಲಿ ಬೀಜ, ತೆಂಗಿನ ಬೀಜ ಅಂತ ಹಾಕಿ, ಅವನು ಇನ್ನೊಂದು ಮನೆಗೆ ಹೋಗಿ ಅಲ್ಲಿ ಅವನಾಗಿ ಆ ಯೋಗ್ಯತೆ ಅದಕ್ಕಿಲ್ಲ ಅಂತ. ಇದಕ್ಕಿದೆ. ಹೆಣ್ಣು ಅವಳಿಗೆ ಅಟ್ಯಾಚ್ಮೆಂಟ್, ಅದರ ವೈಶಿಷ್ಟ್ಯ, ಅದರ ಶಕ್ತಿ. ಅದು ಗಂಡಿಗತ್ತು ದೌರ್ಬಲ್ಯ. ಅದು ಗಂಡು ಕೇವಲನಾಗಿರ್ಬೇಕು, ನಿರ್ಲಿಪ್ತನಾಗಿರ್ಬೇಕು ಗಂಡು. ಹೆಣ್ಣಿಗೆ ರಾಗ, ಪ್ರೀತಿ, ಅನುರಾಗ ಅದರಲ್ಲಿ ತುಂಬ ಸಹಜವಾಗಿರುವಂಥದ್ದು. ಅವಳು ಯಾವುದನ್ನು ಬೇಕಾದರೂ ಓನ್ ಮಾಡಿಕೊಳ್ಳಬಲ್ಲಳು. ಅನ್ಯವನ್ನ ತನ್ನದಾಗಿಸಿಕೊಳ್ಳುವ ಶಕ್ತಿ ಇರುವುದು ಅವಳಿಗೆ. ಹೆಣ್ಣಿಗಿಲ್ಲ. ಮಣ್ಣಿನ ಹಾಗೆ, ಮಣ್ಣಿನ ಉದಾಹರಣೆ ಇರುವಂಥದ್ದಲ್ಲಿ ಯಾವುದೋ ಬೀಜ ಹಾಕಿದ್ರೆ ಎಲ್ಲಿಂದೋ ಎಲ್ಲೋ ಹುಟ್ಟಿದ್ದು ಎಲ್ಲೋ ಬೆಳೆದಿರೋ ಅಂಥದ್ದು ಹಾಕಿರೋದು ಬೆಳೆಸುತ್ತಲ್ವ ಅದನ್ನು.
ಹಾಗೆ ತನ್ನೊಳಗೆ ಇನ್ನೊಂದು ಮನೆಯ ಕುಡಿಯನ್ನು ಇಟ್ಟುಕೊಂಡು ಅದನ್ನು ಬೆಳೆಸಿ ಆ ಮೂಲಕ ಆ ಮನೆ ಉದ್ಧಾರ ಮಾಡಿ ಆ ಶಕ್ತಿ ಅವಳಿಗಿದೆ. ಈ ಎರಡನ್ನು ನೀವು ತೂಕ ಹಾಕಿದರೆ ನಾನು ನಿಮ್ಮನ್ನು ಕೇಳೋದು ಒಂದೇ ಮಾತು, ಸ್ವಾರ್ಥ ಶ್ರೇಷ್ಠವೋ ನಿಸ್ವಾರ್ಥ ಶ್ರೇಷ್ಠವೋ? ಆಲೋಚನೆ ಮಾಡೋದೇ ಬೇಡ. ನಿಸ್ವಾರ್ಥ ಶ್ರೇಷ್ಠ, ಅದು ಅನುಸರಣೆ ಮಾಡೋದು ಮಾತ್ರ ಅದು ಜೀವನ ಅಂದ್ರೆ ಹಾಗೆ. ಈಗ ಇಬ್ಬರು ಯಾರನ್ನು ನೀವು ಹೆಚ್ಚು ಬೆಲೆ ಕೊಡ್ತೀರಿ? ಒಬ್ಬ ಪರಮಸ್ವಾರ್ಥ, ಇನ್ನೊಬ್ಬ ನಿಸ್ವಾರ್ಥ. ನೀವು ಆಲೋಚನೆ ಮಾಡಿ, ಈಗ ಯಾರೋ ಒಬ್ಬ ಜೀವನ ಇಡೀ ತನ್ನ ಮನೆ ಉದ್ಧಾರ ಮಾಡ್ತಾ ಕಾಲ ಕಳೀತಾನೆ, ಇನ್ನೊಂದು ಮನೆ ಉದ್ಧಾರ ಮಾಡ್ತಾನೆ. ಅವರಿಬ್ಬರು ಯಾರಿಗೆ ನೀವು ಬೆಲೆ ಕೊಡ್ತೀರಿ? ಯಾರು ಹೆಚ್ಚು ಅಂತ ಹೇಳ್ತೀರಿ? ಆವಾಗ ನೀವು ಹೆಣ್ಣನ್ನು ಕಡಿಮೆ ಅಂತ ಹೇಗೆ ಹೇಳ್ತೀರಿ? ಈಗ ಇನ್ನೊಂದು ವಂಶವನ್ನು ಬೆಳೆಸುವುದು ಕಡಿಮೆ ಹೇಗಾದ್ರು? ಅದು ಸುಲಭ ಅಲ್ಲ, ಗಂಡಿಗಂತೂ ಸುಲಭ ಅಲ್ಲವೇ ಅಲ್ಲ. ಅದು ಗಂಡು ಅಂದ್ರೆ ಅದು ಹಾಗಿರುವಂಥದ್ದು. ಸಹಜವಾಗಿ ಈಗ ಆ ಪುರುಷ ಅನ್ನೋದು ನಿರ್ವಿಕಾರತೆಗೆ ಹತ್ರ ಅದು, ಆ ಕಡೆದಕ್ಕೆ ಹತ್ರ ಅದು ಅಂತ. ಇವಳು ಮಾತ್ರ ಬೇರೆ ಕಡೆ ಹೋಗಿ ಅದನ್ನು ತಂದಾಗಿಸ್ಕೊಂಡು ತಾನು ಅಲ್ಲಿಯೇ ಬಿಡಾಗಿ ಆ ವಂಶವನ್ನು ತನ್ನೊಳಗೆ ಇಟ್ಕೊಂಡು ಅದನ್ನು ಬೆಳೆಸಿ ಆ ಮನೆಗೆ ಕರಗಿ ಒಂದಾಗಿ ಎಲ್ಲ ಮಾಡ್ತಾರೆ ಅವರು. ಹಾಗಾಗಿ ಆ ವಿಶಿಷ್ಟ ಶಕ್ತಿ ಒಳಗಿರೋದ್ರಿಂದ ಅದೇ ತಾಯ್ತನ ಅಂತ. ತಾಯ್ತನ ಶ್ರೇಷ್ಠ ಅದೇ ಕಾರಣಕ್ಕೋಸ್ಕರ. ತಂದೆತನ ಶ್ರೇಷ್ಠ ಅಂತ ಎಲ್ಲೂ ಹೇಳಿಲ್ಲ, ತಾಯ್ತನ ಶ್ರೇಷ್ಠ ಅಂತ ಹೇಳಿದ್ದಾರೆ. ಯಾಕೆಂದ್ರೆ ಅವಳು ಎಲ್ಲಿಂದಲೂ ಅಲ್ಲಿ ಬಂದಿದ್ದಾಳೆ, ಅಲ್ಲೇ ಇದೆ ವಿಶೇಷ, ಅಲ್ಲೇ ಮಿನಿ ಸನ್ಯಾಸ ಇದೆ. ಸನ್ಯಾಸ ಆದ್ರೂ ಸನ್ಯಾಸ ಅಂದ್ರೆ ಏನು? ತ್ಯಾಗ ಮಾಡುವಂತ ಒಂದು ಹೆಜ್ಜೆ ಮುಂದಿದೆ. ತ್ಯಾಗ ಮಾಡೋದು ಮಾತ್ರ ಅಲ್ಲ, ತನ್ನದನ್ನು ತ್ಯಾಗ ಮಾಡೋದು ಮಾತ್ರ ಅಲ್ಲ, ತನ್ನದಲ್ಲದನ್ನು ತನ್ನದು ಅನ್ಕೋಬೇಕು ಮಾತ್ರ ಅಲ್ಲ, ಅದು ಒಂದಾಗಿ ಬಿಡಬೇಕು ಅದರಲ್ಲಿ ಪೂರ್ತಿ. ತನ್ನ ಮನೆ ಅಂತ ಮಾಡ್ಕೊಂಡು ಮನೆವರೆಗೂ ಹಾಗೆ ಇರ್ಬೇಕಲ್ಲ ಅಲ್ಲಿ. ಆ ಶಕ್ತಿ ಒಳಗಿದೆ. ಯಾಕಂದ್ರೆ ಅವಳು ಮಣ್ಣು, ಪ್ರಕೃತಿ, ಸೀತೆ ಮಣ್ಣಿನ ಮಣ್ಣು ಅಂತ ಹೇಳ್ತಾರೆ. ಪ್ರಕೃತಿ ಅವಳು, ಪ್ರಕೃತಿಗಿರುವ ಶಕ್ತಿ ಇದು. ಹಾಗಾಗಿ ಎರಡನ್ನು ತೂಕ ಹಾಕಿದಾಗ ಇನ್ನೊಂದು ಕುರುವನ್ನು ಬೆಳಗಿಸುವವಳು ಮತ್ತೆ ತನ್ನನ್ನು ತಾನೇ ತ್ಯಾಗ ಮಾಡಿಕೊಳ್ಳೋದು ಅದಕ್ಕೋಸ್ಕರವಾಗಿ ಆ ಜೀವಕ್ಕೆ ಅದರಿಂದ ಶ್ರೇಷ್ಠತೆ ಇದೆ, ಉತ್ಕೃಷ್ಟತೆ ಇದೆ. ಹೆಣ್ಣು ಹುಟ್ಟಬಾರದು ಅನ್ನೋದನ್ನ ಯಾರು ಅಂಥದ್ದೆಲ್ಲ ತಂದರು ಮಧ್ಯದಲ್ಲಿ, ಆದರೆ ಯಾವ ಮಹರ್ಷಿಯೂ ಹೇಳಿಲ್ಲ ಅಂಥದ್ದು, ಯಾವ ಧರ್ಮಶಾಸ್ತ್ರಗಳು ಹೇಳಿಲ್ಲ ಅದನ್ನು. ಇನ್ನು ಯಾವ ಅಂಥದ್ದು ಯಾವುದೂ ಹೇಳಿ ಅದರ ಸ್ವಾರ್ಥದಿಂದಲೇ ಬಂದಿರೋದು ಅಂತ. ಅಂದರೆ ಗಂಡು ಹುಟ್ಟಿದ್ರೆ ತನ್ನ ಮನೆಗಾಗತ್ತೆ, ಆ ಥರದಕ್ಕೆ ಬಂದಿರೋದು ಅಂತ ಹೊರತು ಸರಿಯಾದ ಕಾರಣಕ್ಕೆ ಬಂದಿರೋದು ಅದು ತಪ್ಪು ಬಂದಿರೋದು. ಹೆಣ್ಣು ಹುಟ್ಟಿದ್ರೆ ಹೆಣ್ಣನ್ನು ಅಂದ್ರೆ ಪಡ್ಕೊಳ್ಬೇಕು ಅಂತಿದೆ, ಕನ್ಯಾದಾನ ಮಾಡಬೇಕು ಅಂತ ಆಸೆ ಪಡೋದನ್ನು ಕೇಳ್ತೀವಿ ನಾವು ಹಿಂದಿನ ಕಾಲದಲ್ಲಿ. ಕನ್ಯಾದಾನ ಮಾಡೋಕ್ಕಿಲ್ಲ ಅಂತ ಒಂದು ಕೊರತೆಯನ್ನು ಭಾವಿಸ್ತಾ ಇದ್ರು ಅಂತ ಒಂದು ಕಾಲದಲ್ಲಿ. ಅದು ಯಾವಾಗಲೂ ಮಧ್ಯದಲ್ಲಿ ಒಂದ್ಸರ್ತಿ ವರದಕ್ಷಿಣೆ ಕೊಡಬೇಕು ಸುಮ್ಮನೆ, ಮತ್ತೆ ಇಲ್ಲೇನು ಪ್ರಯೋಜನ ಆಗೋದಿಲ್ಲ, ನಾವೆಲ್ಲ ಸಾಕಿ ಬೆಳೆಸಿ ಮಾಡೋ ಸರಿ ಎಲ್ಲೋ ಹೋಗ್ತಾಳೆ ಕೊನೆಗೆ ಅನ್ನೋ ಥರ ಆಮೇಲೆ ಬರ್ತದ್ರು. ಆ ಥರದ ಒಂದು ಮೇಲು ಕೀಳು ಬರೋಕ್ಕೆ ಸಾಧ್ಯನೇ ಇಲ್ಲ ಅಂತ. ಅದೇ ನಿಮ್ದು ಬಲಗಾಲು ಎಡಗಾಲು ಅಂತ ಹೇಳಿದ್ವಲ್ಲ ಒಂದ್ಸರ್ತಿ ಅಂತ. ಬಲಗಾಲು ಎಡಗಾಲು ಯಾವ ಹುಡುಗಿ ಬಲಗಾಲು ಶ್ರೇಷ್ಠ ಅಂತ ಎಡಗಾಲು ಕನಿಷ್ಠ ಅಂತ ನಂತರ ಮನೆ ಒಳಗೆ ಹೋಗ್ಬೇಕಾದ್ರೆ ಬಲಗಾಲು ಇಟ್ಟು ಮುಂದೆ ಹೋಗುವಂತ, ಆ ಎಡಗಾಲು ಸಿಟ್ಟು ಬಂತಂತೆ. ಆ ಬಲಗಾಲು ಮುಂದಿಟ್ಟು ಕೂಡಲೇ ಹೋಗು ನೀನೇ ಹೋಗುವಂತ, ನೀನೇ ಕಾಲು ಶ್ರೇಷ್ಠ ಅಲ್ಲ, ಹೋಗು ನೀನು ಹೋಗು ನೋಡಿ ಹಾಗತ್ತಾ ಅಂತ. ಅದು ಮಾಡ್ಲೇ ಕೂಡುದು ಅಂತ ಹೇಳೋದು ನಾವು. ಎರಡು ಕೂಡಿ ಬಾಳುವಂಥದ್ದು ಸಮಾಜದ ಎರಡು ಭಾಗಗಳದು. ಈಗ ನಮ್ಮ ಮೈಯಲ್ಲಿ ನೀವು ಎಷ್ಟೇ ಅದು ಶ್ರೇಷ್ಠ ಇದು ಶ್ರೇಷ್ಠ ಅಂತ ಹೇಳಿ ಯಾವುದನ್ನಾರು ಕಳ್ಕೊಳ್ಳೋದು ತಯಾರಿದಿಲ್ಲ, ಯಾವುದನ್ನಾರು ಕಳ್ಕೊಳ್ಳೋದು ತಯಾರಿದಿಲ್ಲ. ಈಗ ಎಂಥದ್ದು ಲಂಗ್ಸ್ ಶ್ರೇಷ್ಠವೋ ಹಾರ್ಟ್ ಶ್ರೇಷ್ಠವೋ ಅಂತ ಪ್ರಶ್ನೆ. ಹಾರ್ಟ್ ಶ್ರೇಷ್ಠ ಅಂತ ನೀವು ಬದನೆಕಾಯಿ ಬಾಯಿಗೆ ಹೇಳ್ಬೋದು ನೀವು, ಹಾಗೆ ಲಂಗ್ಸ್ ತಿಳಿದಿಲ್ಲ ಇದು ನೋಡೋಣ ಅಂತ ಹೇಳ್ತೀರ ಅಂತ ಇಲ್ಲ ಅಂತ. ಅದು ಶ್ರೇಷ್ಠ ಇದು ಶ್ರೇಷ್ಠ, ಅದು ರಕ್ತ ಇದು ಉಸಿರು, ಇದೆಲ್ಲರೂ ಜೀವನ ಮಾಡೋಕ್ಕಾಗಲ್ಲ, ಅದೆಲ್ಲರೂ ಜೀವನ ಮಾಡೋಕ್ಕಾಗೋದಿಲ್ಲ. ಅದನ್ನು ಕನಿಷ್ಠ ಅಂತ ಹೇಗೆ ಹೇಳ್ತೀವಿ ನೀವು? ಆ ಕೆಲಸಕ್ಕೆ ಹೋಗ್ಬಾರ್ದು ಅಂತ ಹೇಳೋದು ನಾವು. ಆ ಕಿತಾಪತಿಗೆ ಹೋಗ್ಬಾರ್ದು ಅಂದ್ರೆ ಅದು ಇದು ಯಾವ್ದ ಮೇಲೆ ಯಾವ್ದು ಹೋಗ್ಬಾರ್ದು, ಅಗತ್ಯ ಇಲ್ಲ ಅಂತ. ನೀನು ಯಾವುದೋ ತಾಯಿಯ ಮಗ, ಇನ್ಯಾವುದೋ ತಾಯಿಗೆ ಅಪ್ಪ ನೀನು ಅಂತ, ಅಂದ್ರೆ ತಾಯಿ ಆಗುವಂತೊಳಗೆ ಅಪ್ಪ ನೀನು ಅಂತ ಅಂದಮೇಲೆ ನೀನು ಹೇಗಪ್ಪ ನಿನ್ನ ಒಳಗೆ 23 ಅದಿದೆ 23 ಇದಿದೆ ಅಂದಮೇಲೆ ನೀನು ಇನ್ನೊಂದೇ ಜರದಾಗಲ್ವಾ? ಯಾವುದೇ 23 ಜರದ್ರು ಅದರಲ್ಲಿ ಸರಿಯಲ್ಲ ಅದು ಅಂತ. ಆದರೆ ನಾವು ಕಂಡಿದ್ದು ಹೆಣ್ಣಿನ ಜೀವನದಲ್ಲಿ ಅನೇಕ ಶ್ರೇಷ್ಠತೆಗಳಿದೆ. ನಾವೊಂದು ಇದನ್ನು ಹೇಳಿದ್ದು, ಯಾಕಂದರೆ ಅದು ಮಾಮೂಲು ಆಗಿಬಿಟ್ಟಿದೆ. ಈಗ ಮದುವೆ ಮಾಡ್ಕೊಳ್ಳೋದು, ಹೋಗೋದು, ಹೊತ್ತಿ ಒಂಚೂರು ಹೇಳೋದು, ಶಾಸ್ತ್ರದಾಗ ಇವರು ಹೇಳೋದು, ಅವಳು ಹೇಳೋದು,
ಅದು ಎಷ್ಟು ಭಾವ ನಿಜವಾಗಿ ಇರುತ್ತೆ ಅಲ್ಲಿ, ಸರಿಯಾಗಿ ಬದುಕಿ ಮಾಡಿದಾಗ ಎಷ್ಟೆಲ್ಲ ಇರುತ್ತೆ ಅಲ್ಲಿ, ಅದೆಲ್ಲ ಯಾಂತ್ರಿಕ ಆಗಿಬಿಟ್ಟಿದೆ. ಅದು ನಿಜವಾಗಿ ನೋಡಿದಾಗ ಅದು ಎಷ್ಟು ಶ್ರೇಷ್ಠವಾಗಿರುವಂಥದ್ದು. ಅವಳು ಎಂಥ ಜೀವನ ಮಾಡ್ತಾಳೆ, ಅವಳು ಎಂಥ ಬದಲಾವಣೆ ಮಾಡ್ತಾಳೆ. ಸಂಕ್ರಾಂತಿ ಹೇಗಾಗುತ್ತೆ ಇಲ್ಲಿಂದ ಅಲ್ಲಿಗೆ, ಅಲ್ಲಿ ಹೋಗಿ ಅಲ್ಲಿ ಒಂದಾಗ್ತಾಳೆ, ಅಲ್ಲಿ ಆ ವಂಶವನ್ನು ಬೆಳೆಸ್ತಾಳೆ. ಎಷ್ಟು ಚೆನ್ನಾಗಿದೆ ಅದು, ಬಹಳ ಉತ್ಕೃಷ್ಟವಾಗಿದೆ ಅದು. ಹಾಗಂತ ಸನ್ಯಾಸಕ್ಕೂ ವ್ಯತ್ಯಾಸ ಇದೆ, ಏನು ಪೂರ್ತಿ ತೊರೆದಿರೋದಿಲ್ಲ. ಅಪ್ಪ ಅಮ್ಮ ಎಲ್ಲ ಬಾಂಧವ್ಯ ಎಲ್ಲ ಇದೆ, ಇದ್ದುಕೊಂಡು ಬೇರೆ ಕಡೆ ಇರಬೇಕು ಅಂತ ಅದು ಇನ್ನೂ ಚೂರು ಜಾಸ್ತಿ ಕಷ್ಟ ಆಗುತ್ತದೆ. ಎಲ್ಲ ಇದ್ದುಕೊಂಡು ನಾಳೆಯಿಂದ ಆ ಮನೆಗೆ ಬಂದರೆ ಅವಳು ತವ್ರ ಮನೆಗೆ ಬರೋದು ಅಂತ ಆ ಥರದ್ದು. ಅವಳಿದ್ದೇ ಮನೆ ಅಲ್ಲ ಅಂತ ತವ್ರ ಮನೆಗೆ ಬರ್ತಾಳೆ. ಅದೇ ನಮಗೇನು ವಿಶೇಷ ಅನಿಸುತ್ತೆ, ತುಂಬ ಅಲ್ಲೇ ಶ್ರೇಷ್ಠತೆ ಇದೆ ಅದು. ಹಾಗಾಗಿ ನಮ್ಮ ಮನೆ ಬೆಳಗು ದೀಪಕ್ಕಿಂತಲೂ ನಾವು ಕೊಟ್ಟು ಇನ್ನೊಬ್ಬರ ಮನೆ ಬೆಳಗು ದೀಪ ಇದೆಯಲ್ಲ, ಅದಕ್ಕೆ ಶ್ರೇಷ್ಠತೆ ಇದೆ. ಅದು ನಿಸ್ವಾರ್ಥ ದೀಪ. ಅದು ಇದು ತನ್ನ ವಂಶದ ಉದ್ಧಾರಕ್ಕೋಸ್ಕರ ಇದೆ. ಇದು ಬೇಕು ಅದು ಬೇಕು, ಹಾಗಾಗಿ ಇದು ಬೇಡ ಅಂತ ಹೇಳ್ತಾ ಇರಲಿಲ್ಲ, ಅದನ್ನು ಕಡೆಗಣಿಸೋದಲ್ಲ ನಾವು. ಅದರಲ್ಲಿ ಶ್ರೇಷ್ಠತೆ ಇದೆ ಅನ್ನೋದು ಗುರುತಿಸೋದಷ್ಟೇ ನಾವು. ಇನ್ನೊಂದು ನಾವು ಯಾವಾಗಲೂ ಹೇಳುವಂಥದ್ದು, ನಮ್ಮ ಬಾಯಲ್ಲಿ ಇನ್ನೊಂದ್ಸತಿ ಕೇಳ್ತೀರಿ ಅಷ್ಟೇ, ಅದು ಹೆಣ್ಣು ಅಂದರೆ ಜೀವನ, ಗಂಡು ಅಂದರೆ ಜೀವಿಕೆ. ಇದನ್ನು ಯಾರು ಡಿಸ್ಪ್ಯೂಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಇದು ನಮ್ಮ ಪರಂಪರೆ. ಇದು ಹೆಣ್ಣು ಅಂದರೆ ಜೀವನ, ಗಂಡು ಅಂದರೆ ಜೀವಿಕೆ. ಜೀವನ ಅಂದರೆ ನಾವು ಯಾವುದಕ್ಕಾಗಿ ಬದುಕ್ತೇವೆಯೋ ಅದು ಜೀವನ. ಜೀವಿಕೆ ಅಂದರೆ ಬದುಕೋಕ್ಕೋಸ್ಕರ ಏನು ಮಾಡ್ತೇವೋ ಅದು ಜೀವಿಕೆ ಅಂತ. ಈಗ ನಮ್ಮ ಪರಂಪರೆಯಲ್ಲಿ ಹೆಣ್ಣಿನ ಕೆಲಸ ಏನು, ಗಂಡಿನ ಕೆಲಸ ಏನು ಯೋಚನೆ ಮಾಡಿ. ಹೆಣ್ಣು ಮನೆ ನೋಡ್ಕೊಳ್ಬೇಕು, ಗಂಡು ಹೊರಗಡೆ ಹೋಗಿ ದುಡಿಬೇಕು, ಹೌದಲ್ಲ? ಇದೇ ತಾನೇ ನಮ್ಮ ವ್ಯವಸ್ಥೆ ಇರುವಂಥದ್ದು. ಗಂಡು ದುಡಿದು ತಂದು ಹಾಕಬೇಕು, ಹೆಣ್ಣು ಮನೆ ನೋಡ್ಕೋಬೇಕು. ಶಾಸ್ತ್ರ ತುಂಬ ಸ್ಪಷ್ಟವಾಗಿ ವಿಭಾಗವನ್ನು ಮಾಡಿಬಿಟ್ಟಿದೆ. ಗೃಹಿಣಿ ಗೃಹ ಮುಚ್ಯತೆ, ಒಂದು ಹೆಜ್ಜೆ ಮುಂದೆ ಹೋಗಿ ಹೆಣ್ಣು ಮನೆ ನೋಡ್ಕೋತಾಳೆ ಅಲ್ಲ, ಅವಳೇ ಮನೆ. ಹೆಣ್ಣು ಅಂದರೆ ಮನೆ ಅಂತ ಅಷ್ಟರ ಮಟ್ಟಿಗೆ ಅದ್ವೈತ ಮಾಡಿಬಿಟ್ರು. ಎಲ್ಲೂ ಪುರುಷ ಗೃಹ ಮುಚ್ಯತೆ ಅಂತ ಒಂದು ಕಡೆಗೂ ಇಲ್ಲ. ಅವನಲ್ಲಿ ಆಶ್ರಯ ಗೃಹಸ್ಥ ಅಲ್ಲ ಆಶ್ರಯ ಪಡ್ಕೊಳ್ತಾನೆ ಅಂತ, ಹೆಣ್ಣಿನಲ್ಲಿ ಆಶ್ರಯ ಪಡ್ಕೊಳ್ತಾನೆ ಅಂತ ಅವಳು. ಅದಕ್ಕೆ ಗೃಹಸ್ಥ ಶಬ್ದದ ಅಕ್ಷರಾರ್ಥ ಏನು ಅಂದರೆ ಮನೇಲಿರೋನು ಅಂತ. ಗೃಹೇ ತಿಷ್ಠತೆ, ಮನೇಲಿ ಇರ್ತಾನೆ ಗೃಹಸ್ಥ. ಈಗ ಯಾರು ಬ್ರಹ್ಮಚಾರ್ಯ ಯಾರು ಮನೇಲಿ ಇರ್ತಾನಲ್ವ, ಅವನು ಗೃಹಸ್ಥ ಅಂತ ಯಾಕೆ ಹೇಳಲ್ಲ? ಸನ್ಯಾಸ ಭಿಕ್ಷೆ ಬಂದಾಗ ಯಾರು ಮನೇಲಿ ಇರ್ತಾನಲ್ವ, ಅವನು ಗೃಹಸ್ಥ ಅಂತ ಯಾಕೆ ಕರಿಬಾರ್ದು? ಯಾಕೆ ಕರಿಬಾರ್ದು ಅಂದ್ರೆ ಗೃಹ ಅಂದ್ರೆ ಹೆಣ್ಣು, ಗೃಹಿಣಿ ಗೃಹ ಅಂದ್ರೆ ಅಂತ ಅವಳು ಪಕ್ಕದಲ್ಲಿ ಇರಬೇಕು, ಆಗ ಮಾತ್ರ ಅವ್ನು ಗೃಹಸ್ಥ ಅಂತ ಆಗ್ತಾನೆ. ಸುಮ್ಮನೆ ಒಂದು ಬಿಲ್ಡಿಂಗ್ ಕಟ್ಕೊಂಡು ನಾವು ಗೃಹಸ್ಥ ಅಂತ ಆಗಲ್ಲ, ಯಾರು ಪಕ್ಕದಲ್ಲಿ ಹೆಂಡತಿ ಇರಬೇಕು, ಆಗ ಮಾತ್ರ ಗೃಹಸ್ಥ ಅವನು. ಹಾಗಾಗಿ ಗೃಹಸ್ಥ ಅನ್ನುವಾಗ ಅವಳಲ್ಲಿ ಆಶ್ರಯ ಪಡ್ಕೊಳ್ಳೋದು, ಅವಳನ್ನು ಆಶ್ರಯಿಸೋನು. ಸ್ಪಷ್ಟ ವಿಭಾಗ ಇದೆ ಜೀವಿಕೆ ಮತ್ತು ಜೀವನ. ಈಗ ನೀವು ನೋಡಿ ಏನು ಅವರವ್ರ ಪಾಲಿಗೆ ಏನು ಬಂದಿದೆ ನೋಡಿ. ಈಗ ಹೆಣ್ಣು ಅಂದರೆ ಮನೆ, ಗಂಡು ಅಂದರೆ ಆಫೀಸ್. ಮನೆಗೋಸ್ಕರ ಆಫೀಸ್ ಇದೆ, ಆಫೀಸ್ಗೋಸ್ಕರ ಮನೆ ಇಲ್ಲ. ಯಾವುದಕ್ಕೋಸ್ಕರ ಯಾವುದಕ್ಕೆ ಯೋಚನೆ ಮಾಡಿ. ಜೀವನಕ್ಕೋಸ್ಕರ ಜೀವಿಕೆ ಇದೆ. ನಮ್ಮ ಈಗಿನ ತಲೆಮಾರು ನಾವೆಲ್ಲ ಮತ್ತೆ ಹೇಳ್ಕೊಡ್ಬೇಕಿದೆ, ಮತ್ತೋಗಿದ್ರೆ ಜೀವಿಕೆಗೋಸ್ಕರ ಜೀವನ ಅಲ್ಲ, ಜೀವಿಕೆ ಮುಖ್ಯ ಅಲ್ಲ, ಜೀವನ ಮುಖ್ಯ. ಅದಕ್ಕೆ ಪೂರ್ವ ಜೀವಿಕೆ ಇರಬೇಕು. ಈಗ ಹೇಗಾದ್ರು ಮಾಡಿ ಜೀವನ ಮಾಡೋದು ಅಂತ ನಾಳೆ ನಾವು ಈ ಕಸ ಕಲಿಯುವ ನಾವು ಬದುಕಾಗಿ ಜೀವನ ಮಾಡ್ಬೋದಾ? ಇಲ್ಲ ಮೇಡಮ್, ಜೀವನ ಮುಖ್ಯ. ಅದಕ್ಕೆ ಪೂರ್ವವಾದ ಜೀವಿಕೆ, ಅದಕ್ಕೆ ಅನುಕೂಲಕರವಾದ ಜೀವಿಕೆ. ಈಗ ಮನೆ ಅಂದ್ರೆ ಏನು? ಈಗ ಬಹಳ ಸಾಧಾರಣ ಅರ್ಥ ಹೇಳೋದಾದ್ರೆ ಮನೆ ಅಂದ್ರೆ ಊಟ, ತಿಂಡಿ, ನಿದ್ದೆ, ಬಟ್ಟೆ, ಆರೋಗ್ಯ, ನೆಂಟರು, ಇಷ್ಟರು, ಸ್ನೇಹಿತರು, ಪೂಜೆ, ಅಧ್ಯಾತ್ಮ, ದೇವರ ಕೋಣೆ, ಇದೆಲ್ಲ ಮನೆ. ಆಫೀಸ್ ಅಂದ್ರೆ ದುಡಿ, ಕೆಲಸ ಮಾಡು, ಬಾಸು, ಸರ್ವೆಂಟು, ಈಗೋ, ಸ್ಯಾಲರಿ, ಅದು ಹೇಗೆ ಹೋಗುತ್ತೆ ನೋಡಿ ಅಂತ. ಅಲ್ಲಿ ಸಂಬಂಧಗಳು ಹಣದ ಮೇಲೆ ನಿಂತಿದೆ ಅಂತ ಬಹಳ ಮುಖ್ಯ ವ್ಯತ್ಯಾಸ ಗಮನಿಸ್ಬೇಕು ನೀವು ಅಂತ. ಆಫೀಸಲ್ಲಿ ಸಂಬಂಧಗಳು ಹಣದ ಮೇಲೆ ನಿಂತಿವೆ, ಇಡೀ ಜೀವಿಕೆ ಹಣದ ಮೇಲೆ ನಿಂತಿದೆ. ಆದರೆ ಜೀವನ ಅನ್ನೋದು ಭಾವದ ಮೇಲೆ ನಿಂತಿದೆ. ಸಂಪೂರ್ಣ ಭಾವಾಧಾರಿತ ಅದು ಜೀವನ ಅನ್ನೋದು. ಜೀವಿಕೆ ಅನ್ನೋದು ಭಾವಾಧಾರಿತ ಅಲ್ಲ, ಜೀವಿಕೆ ಅನ್ನೋದು ವಿತ್ತಾಧಾರಿತ. ಅಲ್ಲಿ ವಿತ್ತಕ್ಕಾಗಿ ಸಂಬಂಧ. ಅವನು ಇವತ್ತು ಬಾಸ್ ಅಂತ ಯಾಕೆ ಒಪ್ಕೋತೀವಿ ಅಂದ್ರೆ ಸಂಬಳ ಬರ್ತೈತಿ ತಿಂಗಳು ಕೊನೆಗೆ, ಇಲ್ಲಾಂದ್ರೆ ಯಾವನ ಏನೇನು ಹೋಗ ಅಂತ ಹೇಳ್ತಿದ್ದು ನಾವು ಅಂತ.
ಬೈದ್ರೆ ಬೈಸ್ಕೋತಿದ್ವಿ ನಾವು. ಇಲ್ಲ, ಹಣಕ್ಕಾಗಿ ಅಷ್ಟೇ ಬೈದ್ರೆ ಬೈಸ್ಕೋತೀವಿ. ಯಾಕೆಂದ್ರೆ ತಿಂಗಳಿಗೆ ಬಂದಲ್ಲಿ ಬರ್ಬೇಕಲ್ಲ, ಮನೆ ತಗೊಂಡೋಗಿ ಕೊಡ್ಬೇಕದನ್ನ, ಅದಕ್ಕಾಗಿ ಅಂತ. ಯಾವುದು ಮುಖ್ಯ ಹೇಳಿ, ಯಾವುದು ಶ್ರೇಷ್ಠ ಹೇಳಿ ಯೋಚನೆ ಮಾಡಿ ನೀವು. ಇದೆಲ್ಲ ಮುಖ್ಯ ಅಲ್ವಾ ಅಂತ ಕೇಳೋದು ನಾವು. ನಮ್ಮ ಜೀವನದಲ್ಲಿ ಭೋಜನ ಮುಖ್ಯ ಅಲ್ವಾ? ನಮ್ಮ ಜೀವನದಲ್ಲಿ ನಿದ್ದೆ ಮುಖ್ಯ ಅಲ್ವಾ? ಬಟ್ಟೆ ಮುಖ್ಯ ಅಲ್ವಾ? ಆರೋಗ್ಯ ಮುಖ್ಯ ಅಲ್ವಾ? ಅಧ್ಯಾತ್ಮ ಮುಖ್ಯ ಅಲ್ವಾ? ಸ್ನೇಹಿತರು ಮುಖ್ಯ ಅಲ್ವಾ? ಬಂಧುಗಳು ಮುಖ್ಯ ಅಲ್ವಾ? ಇದೆಲ್ಲದರ ಆಶ್ರಯ ಮನೆ. ಅದು ಅವಳಿದ್ದು. ಶಾಸ್ತ್ರ ಅಡಿಗೆ ಕೊಟ್ಟು ಬಿಡುತ್ತೆ. ಇವನು ಇಂಟರ್ಫಿಯರ್ ಮಾಡಬಾರ್ದು ಅನ್ನೋ ಮಟ್ಟಿಗೆ ಇದೆ ಅದು. ಅಂದರೆ ಪೂರ್ವವಾಗಿರ್ಬೇಕು ಇವನಷ್ಟೇ ಅಂತ. ದುಡ್ಡು ಕೂಡ ತಗೊಂಡು ಕೊಡಬೇಕು. ಶಾಸ್ತ್ರ ಇರೋದಾಗಿ ಸ್ಮೃತಿಗಳು ನೇರವಾಗಿ ಹೇಳ್ತಾನೆ, ದುಡ್ಡನ್ನು ದುಡಿದು ತಗೊಂಡಾಗ ಅವಳು ಕೊಡಬೇಕು, ಅವಳು ನೋಡಿ ಖರ್ಚು ಮಾಡಬೇಕು. ಹೀಗೆ ಹೇಳುತ್ತೆ ಶಾಸ್ತ್ರ ನೇರ. ಅಂದ್ರೆ ಹೀಗೆ ಹೇಳಿ, ಯಾರು ಹಾಗೆ ಮಾಡ್ತಾ ಇದ್ರೆ ನೀವೇನು ನಾಚಿಕೆ ಮಾಡ್ಕೋಬೇಡಿ, ನೀವು ಸರಿ ಶಾಸ್ತ್ರದ ಪ್ರಕಾರ ಇದೆ ಇರ್ತೀವಿ. ಮಾಡದೇ ಇದ್ರೆ ನಿಮ್ಮ ಹೆಂಡತಿ ಈ ಪ್ರವಚನ ಕೇಳಿದ್ರೆ ನಿಮ್ಗೆ ಸಮಸ್ಯೆ ಶುರುವಾಗುತ್ತೆ. ನಾಳೆ ಗುರುಗಳು ಹೇಳಿದ್ದಾರೆ. ಅಂದ್ರೆ ಇದೇ ಇರೋದು ಹಾಗೆ. ಅವಳಿಗೆ ಮನೆ ಬರುತ್ತೆ, ಅವಳಿಗೆ ಗೊತ್ತು, ಶಾಸ್ತ್ರ ಹೇಳುತ್ತೆ ಒಂದು ಹೇಗೆ ಮಾಡ್ಬೇಕು ಅಂತ ಅವಳಿಗೆ ಗೊತ್ತು. ಎಕ್ಸೆಪ್ಷನ್ಸ್ ಇರ್ಬೋದು, ಎಲ್ಲ ಒಂದೇ ರೀತಿ ಇರುತ್ತೆ ಅಂತಲ್ಲ. ಯಾವುದೋ ಒಂದು ಗೃಹಿಣಿಗೆ ಇರ್ಬೋದು, ಯಾವುದೋ ಗೃಹಸ್ಥನಿಗೆ ಇರ್ಬೋದು, ಬೇರೆ ವಿಷಯ. ಸಾಮಾನ್ಯವಾಗಿ ಅವಳಿಗೆ ಇರೋಳು ಯಾವಾಗಲೂ ಅವಳು ನೋಡ್ಕೊಳ್ಳೋದು, ಅವಳಿಗೆ ಗೊತ್ತದು, ಅವಳಿಗೆ ಬಿಡೋದನ್ನ. ಅವಳಿಗೆ ಯಾವ್ದು ಬಿಡದ ಬರೋದ್ರೆ ಅವಳೆಲ್ಲಿ ಇರಬೇಕು? ಅವಳಿಗೆ ಏನಿದೆ ಸ್ಕೋಪ್? ಮತ್ತೆ ಅದು ಅವಳ ಸ್ಕೋಪ್, ಅವಳಿಗೆ ಬಿಡ್ಬೇಕಾದ್ರೆ. ನೀನು ಹೊರಗಡೆ ಹೋಗಿ ದುಡಿಯುವ ಕೆಲಸ ಕೊಟ್ಟರು ಅವನಿಗೆ, ಗಂಡಿಗೆ. ಯಾಕಂದ್ರೆ ದೇಹ ರಚನೆ ಆಗಿದೆ, ಅದು ಗಾಳಿ ಬಿಸಿಲು ಮತ್ತೊಂದು ಸಹಿಸುವಂತ ಶರೀರ ಅದು. ದುಡಿಯೋಕೆ ಅನುಕೂಲವಾಗಿರುವಂಥ ಶರೀರ ಅದು. ಹೆಣ್ಣಿನ ಶರೀರ ಅದು ಕೋಮಲ, ಅದು ಬಳುಕು, ಮತ್ತೊಂದು ಇದಕ್ಕೆ ಪೋಷಕ. ಅವಳು ಕೆಲಸಗಳು ಕೂಡ ಅಂತದ್ದೇ ಅಂತ. ಅವಳು ಬರೆಸ್ತಾಳೆ ಮನೆಯನ್ನ, ಅವಳ ಕೆಲಸಗಳನ್ನೆಲ್ಲ ನೋಡಿ. ಆ ಕೆಲಸಗಳೆಲ್ಲ ಏನಂತ ಸ್ತ್ರೀ ಶರೀರಕ್ಕೆ ಅನುಕೂಲವಾಗಿದೆ, ಬಳ್ಳಿಗೆ ಅನುಕೂಲವಾಗಿದೆ, ಇದು ಮರಕ್ಕೆ ಅನುಕೂಲವಾಗಿದೆ. ಆ ಥರ ಇದೆ ಆ ಕೆಲಸಗಳು. ಎಷ್ಟು ಚೆನ್ನಾಗಿದೆ ಅಂದರೆ ನಮ್ಮ ಇಡೀ ಜೀವನದಲ್ಲಿ ನಮ್ಮ ಬೇಕು ಬೇಡಗಳನ್ನ ಅವಳು ನೋಡ್ತಾ ಇರ್ತಾಳೆ ಗೃಹಸ್ಥನ ಬದುಕಿನಲ್ಲಿ. ಈಗ ಅವನ ಬಟ್ಟೆಯನ್ನು ಅವಳು ತೊಳೆದು ಇಸ್ತ್ರಿ ಮಾಡಿ ಇಟ್ಟಿರ್ತಾಳೆ. ಅದೇನು ಸರ್ಮಡ್ತಾರ ಅಂತ ಅದನ್ನು ಅನ್ಕೋಬೇಡಿ ಅಂತ. ಅದನ್ನು ಕೇರ್ ಅಂತ ತಗೋಬೇಕು ನಾವು, ಅದನ್ನ ಕಾಳಜಿ ಅಂತ ತಗೋಬೇಕು ಅದನ್ನಷ್ಟೇ ಹೊರತು. ಅದು ನಮ್ಮೊಳಗೆ ಬಾಂಧವ್ಯ ಸರಿ ಇದ್ರೆ ಹೇಗಾಗುತ್ತೆ. ಅದು ಬಾಂಧವ್ಯ ಚೆನ್ನಾಗಿದ್ರೆ ಶಿಶು ತರಹ ಇಡೀ ಮನೆ ಎಲ್ಲರನ್ನೂ ನೋಡ್ಕೋತಾರೆ ಅವಳು. ಈ ಶಿಶುವನ್ನು ನಾವು ಮಾಡ್ತೇವೆ, ಅದನ್ನು ಶಿಶುವಿನ ಬಟ್ಟೆ ಹೋದಾಗ್ತೀವಿ ನಾವು ಅದನ್ನು. ಓ ಶಿಶು ಅಂದ್ರೆ ಬಾಸು, ನಾನು ಸರ್ವೆಂಟ್ ಹಂಗಲ್ಲ. ಅದು ಪ್ರೀತಿ, ಅದು ಕಾಳಜಿ ಅದು. ಹಾಗಾಗಿ ಈಗ ನೋಡಿ, ಒಂದು ಅಡುಗೆ ಮಾಡ್ಬೇಕಾದ್ರೆ ಅವಳಿಗೆ ಗೊತ್ತು ಯಾರಿಗೆ ಏನು ಕಾಯಿಲೆ ಇದೆ, ಯಾರಿಗೂ ತಿಂಡಿ ಆಗಿದೆ, ಅವಳು ಮೆಡಿಸಿನ್ಗಳು ಕಷಾಯ ಮಾಡ್ತಾಳೆ. ಕಾಳಜಿ ನೋಡಿ ಇಲ್ಲಿ ಹೇಗಿದೆ ಅಂತ. ಇನ್ಯಾರೋ ಒಬ್ಬನಿಗೆ ರೊಟ್ಟಿ ಆಗೋನಿಗೆ ಚಪಾತಿ ಆಗೋದಿಲ್ಲ, ಚಪಾತಿ ಆಗೋನಿಗೆ ಬೆಂಡೆಕಾಯಿ ಪಲ್ಯ ಆಗೋದಿಲ್ಲ. ಅವಳಿಗೆ ಗೊತ್ತಿದೆ, ಅದರಲ್ಲಿ ಇಷ್ಟಿದೆ ಅವಳ ಹತ್ರ, ಇಂಥವ್ರಿಗೆ ಅಗತ್ಯ ಇದ್ದು ಅವಳು ಮಾಡ್ತಾಳೆ. ಒಂದು ವೇಳೆ ಮಾಡಿದರೆ ಅವನಿಗೋಸ್ಕರ ಬೇರೆ ಏನೋ ಮಾಡ್ತಾಳೆ ಅಲ್ಲಿ. ಅಂದ್ರೆ ಅಷ್ಟರ ಮಟ್ಟಿಗೆ ಸಂಪೂರ್ಣ ಇವನು ಅವಳ ಆಶ್ರಯದಲ್ಲಿ ಇರ್ತಾನೆ. ಇಡೀ ಕುಟುಂಬ, ಮಾವ ಅತ್ತೆ ಇರ್ಬೋದು, ಅಥವಾ ಮಕ್ಕಳಿರ್ಬೋದು, ಗಂಡ ಇರ್ಬೋದು, ಎಲ್ಲರನ್ನ ನೋಡ್ಕೊಳ್ಳುವ ಕೆಲಸ ಅವಳಿಗಿದೆ. ಅವ್ರು ಇಡೀ ಜೀವನ ನೋಡ್ಕೊಳ್ತಕ್ಕಂಥ ಕೆಲಸ. ಯಾತಕ್ಕೋಸ್ಕರ ಅಂದ್ರೆ ಒಂದಿಷ್ಟು ನೆಮ್ಮದಿಗೋಸ್ಕರ, ಒಂದಿಷ್ಟು ಸುಖಕ್ಕೋಸ್ಕರ ತಾನೆ. ದುಡಿಯೋದು ಅಂದ್ರೆ ಏನು? ದುಡಿದು ಏನು ಮಾಡ್ತೀವಿ? ಮನೆ ಕಟ್ತೀವಿ ನೋಡಿ. ಮನೆ ಅಂದ್ರೆ ಅವಳು ದುಡ್ದು ಏನು ಮಾಡ್ತೀವಿ? ಫರ್ನಿಚರ್ ತಂದು ಹಾಕ್ತೀವಿ. ಯಥಾ ಪ್ರಕಾರ ಮನೆ ದುಡ್ದು ಏನು ಮಾಡ್ತೀವಿ? ಒಳ್ಳೆ ಊಟ ಮಾಡ್ತೀವಿ. ದುಡಿದು ಏನು ಮಾಡ್ತೀವಿ ಅಂತ ಹೇಳಿದ್ರೆ ಜೀವನ ಅದು. ಏನು ಮಾಡ್ತೀವಿ ಅನ್ನೋದು ಜೀವನ ಅದು. ಅದೆಲ್ಲ ಅವಳ ಕೈ ಕೊಟ್ಟಿದ್ದಾರೆ ಅಂತ. ದುಡಿಯೋ ಕೆಲಸ ಇವನಿಗೆ ಕೊಟ್ಟಿದ್ದಾರೆ. ನಿಜವಾಗಿಯೂ ಇದನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ರೆ ನಮ್ಮ ಹೆಣ್ಮಕ್ಳಿಗೆ ಏನಾಗಿದೆ ಅಂದರೆ, ಅವ್ರು ಒಂದು ಕೆಲಸ ಮಾಡದೇ ಇದ್ರೆ ಅವ್ರು ತಲೆ ತೆಗಿಸ್ಬೇಕು. ಆ ಥರ ಸ್ಥಿತಿಯನ್ನು ಸಮಾಜ ನಿರ್ಮಾಣ ಮಾಡಿದೆ. ಅವ್ರು ತಪ್ಪಿಲ್ಲ. ಹೆಣ್ಮಕ್ಳು, ಇವತ್ತಿನ ಹೆಣ್ಮಕ್ಳು ಕೂಡ ನಾವು ಒಳ್ಳೆದನ್ನು ಕೊಟ್ಟರೆ ಅಷ್ಟೇ ಚೆನ್ನಾಗಿ ತಗೋತಾರೆ. ಅವ್ರದ್ದೊಂದು ಚೂರು ತಪ್ಪಿದಂತ ಅನ್ಸೋದಿಲ್ಲ. ಆದರೆ ವಾತಾವರಣ ಹೇಗೆ ತಂದಿದ್ದಾರೆ ಅಂದರೆ, ಏನು ಮಾಡ್ತೀವಿ ಅಂದರೆ, ನಾನು ಹೌಸ್ ವೈಫ್ ಅನ್ಬೇಕಾದ್ರೆ ಮಾವೃದ್ಧದ ದೇಹವನ್ನು ಗೇಣುದ್ದ ಮಾಡಿಕೊಂಡು ತಲೆ ತೆಗೆಸಿ ಅವಳು ಹೌಸ್ ವೈಫ್ ಅಂತ ಅದ್ಭುತ ಹೇಳ್ತಾರೆ ಅಂತ. ಅಂತ ಸ್ಥಿತಿ ಇದೆ. ಅದೇ ನಾನು ವಿಪ್ರೋದಲ್ಲಿ ಕೆಲಸ ಮಾಡ್ತೀನಿ ಅನ್ಬೇಕಾದ್ರೆ ಅದು ದಾಟಿ ಬೇರೆ ಇದೆ. ಅವಳು ಯಾವಾಗ ನಾವು ಮನೆಯಿಂದ ಹೊರಗೆ ತಂದ್ವೋ, ಆ ಥರ ಹೊರಗೆ ಹಾಕಿದ್ವೋ, ಆಗ ಮನೆ ಅನಾಥವಾಯಿತು. ಇದನ್ನ ಮಾತ್ರ ನಾವು ಗಮನಿಸ್ತಾ ಇಲ್ಲ. ಜೀವನಕ್ಕೆ ಯಾರು ಗತಿ ಇಲ್ಲ ಅಂತ ಆಯ್ತು. ಆ ಮಗು ಬೆಳಿಬೇಕು, ಬೆಳೆಸೋದಿಲ್ಲ. ಯಾರು ಬೆಳೆಸ್ತಾರೆ? ದಾದಿ ಬೆಳೆಸ್ತಾರೆ, ಅಥವಾ ಚೈಲ್ಡ್ ಕೇರ್ ಅಂತ ಇರ್ತಾರೆ
ಕೇರ್ ಆ ಡೇ ಕೇರ್ ಬೆಳೀತಾರೆ. ಅಲ್ಲಿ ಎಲ್ಲಿವರೆಗೆ ಇರ್ಬೋದು ಅಂದರೆ ಆ ಮಗು ಅಳ್ತಾ ಇದ್ರೆ ಸೆಲೆಕ್ಟಿವ್ಸ್ ಕೊಟ್ಟು ನಿದ್ದೆ ಮಾಡಿಸ್ಬೋದು. ಅವ್ರಿಗೇನು ಕಾಳಜಿ ಇಲ್ಲ, ತಾಯಿಗೇನು ಮತ್ತೆ ಅವ್ರಿಗೆ ಇರೋದಿಲ್ಲ ಅಂತ. ಅವ್ರಿಗೆ ತೆಪ್ಪಗಿದ್ರೆ ಸಾಕು, ಅವ್ರಿಗೆ ನಾವು ಪ್ರೀತಿ ಇರುತ್ತ. ಯಾರ ನೆರಳಲ್ಲಿ ಬೆಳೆಯುತ್ತೆ ಅದು? ನಮ್ಮ ನೆರಳಲ್ಲ ಅದು, ನಮ್ಮ ಪರಂಪರೆಯೇ ಅಲ್ಲ ಅದು. ಯಾವುದೋ ನೆರಳಲ್ಲಿ ಬೆಳೆಯುತ್ತೆ ಅದು, ಯಾರ್ದೋ ಪ್ರಭಾವದಲ್ಲಿ ಬೆಳೀತಾ ಇರುತ್ತೆ ಮಗು ಅನ್ನತ್ತ ಇತ್ತು ಒಂದು ಕಡೆಯಿಂದ. ಮಗುವಿಗೆ ತಾಯಿಯಿಂದ ಏನೇನು ಸಿಗಬೇಕಾಗುತ್ತೋ ಭಾಗದಲ್ಲಿ ಯಾವುದು ಸಿಗಲೇ ಇಲ್ಲ. ಮನೆಗೆ ದಿಕ್ಕೇ ಇಲ್ಲ. ಎಷ್ಟೋ ಸತಿ ಹೇಳಿದ್ರು ನಾನು, ಮನೆ ಒಂದು ಟ್ರಾನ್ಸಿಟ್ ಪಾಯಿಂಟ್ ಆಗೋಯ್ತು ಕೊನೆಗೆ. ಅದು ಅವನು ಆಫೀಸ್ಗೆ ಹೋಗ್ತಾನೆ, ಇವಳು ಆಫೀಸ್ಗೆ ಹೋಗ್ತಾಳೆ, ಎಷ್ಟೊತ್ತಿಗೂ ಬರ್ತಾರೆ, ಮಲಗೋಕೆ ಒಂದು ಜಾಗ ಬೇಕಲ್ಲ, ಬರ್ತಾರೆ. ಅದು ರಾತ್ರಿ ಕೆಲಸ ಮಾಡೋದು ವ್ಯವಸ್ಥೆಗಳು ತುಂಬ ಆಗ್ಬಿಟ್ಟಿದೆ ಅಲ್ಲಿ. ಹಾಗಾಗಿ ಎಷ್ಟೊತ್ತಿಗೂ ಬರೋದು, ಎಷ್ಟೊತ್ತಿಗೂ ಹೋಗೋದು, ಬಂದರೆ ಒಂದ್ಸತಿ ಹಾಸಿಗೆ ಕಂಡ ಸಾಕು ಅನ್ನೋ ಸ್ಥಿತಿ ಇರುತ್ತೆ ಅಲ್ಲಿ. ಈ ಜೀವಿಕೆಯ ಬಂದು ಜೀವನ ನುಂಗಿದ ರೀತಿ ಇದೆಯಲ್ಲ, ಯಾವ ರೀತಿ ನುಂಗಿದ ಜೀವನವನ್ನು ಅಂದರೆ, ಜೀವನ ಮಾಡೋಕ್ಕೂ ಟೈಮ್ ಇಲ್ಲ ನಮಗೆ. ದುಡಿ ಒಂದೇ, ಜೀವನ ಮಾಡೋಕ್ಕೆ ಟೈಮ್ ಇಲ್ಲ. ದುಡಿಯೋದು ಯಾಕೆ? ದುಡಿದಿದ್ದನ್ನು ಅನುಭವಿಸ್ಬೇಕು, ಅದಿಲ್ಲ ಅಂತ. ಇವತ್ತು ಮಠದ ಒಂದು ವಾತಾವರಣ ಬಂದಿದೆ, ಜೀವನವನ್ನು ಕಾಣ್ತಾ ಇದೆ ನಾವೀಗ ಅಂತ. ಇನ್ನೊಂದು ಅಂಶ ಕೂಡ ಒಂದು ಸ್ಕೋಪ್ ಬಂದಿದೆ ಈಗ. ಇಲ್ಲ ಅಂದರೆ ಆ ಅವಕಾಶವೇ ಇಲ್ಲ ಅಂತ. ಕೆಲಸ ಮಾಡು ಜಾಸ್ತಿ ಗಳಿಸು. ಇಬ್ಬರು ದುಡಿದು ಮನೆಗೆ ಬಂದಾಗ ಆ ಮನೆಯನ್ನು ಮನೆಯಾಗಿ ಅನುಭವಿಸೋ ಸ್ಥಿತಿಯಲ್ಲಿ ಇರ್ತಾರ? ಮನೆ ಕಡೆ ಗಮನ ಕೊಡೋ ಸ್ಥಿತಿಯಲ್ಲಿ ಇರ್ತಾರ ಅವರು? ಅದು ಲಾಜಿಕಲ್ ಅಂತ ಅನ್ಸುತ್ತೆ ನಿಮಗೆ? ಎಲ್ಲರೂ ಹೊರಗಡೆ ಹೋಗೋದು ಲಾಜಿಕಲ್ ಅಂತ ಅನ್ಸುತ್ತ? ಖಂಡಿತ ಅಲ್ಲ. ನಾವು ಅವಳ ಗೌರವವನ್ನು ಕಡಿಮೆ ಮಾಡಿದ್ವು, ಹೆಣ್ಣಿನ ಗೌರವವನ್ನು ಕಡಿಮೆ ಮಾಡಿದ್ವು, ಸಮಾಜ ಕಡಿಮೆ ಮಾಡಿತ್ತು. ಮನೇಲಿ ಇರೋದಂದ್ರೆ ಏನೋ ಒಂಚೂರು ಅಂತ ಒಂಥರ ಉಪೇಕ್ಷೆ ಅಂತಾರೆ ಮಾಡ್ತು. ಹೆಣ್ಮಕ್ಳಿಗೆ ಆಗ ಅನಿವಾರ್ಯ ಆಯ್ತು, ನಾನು ತೋರಿಸ್ತೀನಿ, ನಾನು ದುಡಿತೀನಿ, ನಾನು ಕಲಿತೀನಿ. ಕಲಿಬಾರದಂತಲ್ಲ, ಅವರು ಕಲಿಬೇಕು, ಇವರು ಕಲಿಬೇಕು. ಇವ್ರ ಜೀವನಕ್ಕೆ ಬೇಕಾದ್ರೆ ಇವ್ರು ಕಲಿಬೇಕು, ಅವ್ರ ಜೀವನಕ್ಕೆ ಬೇಕಾದ್ರೆ ಅವ್ರು ಕಲಿಬೇಕು. ಹಾಗಿದ್ರೆ ತುಂಬ ಚೆನ್ನಾಗಿರುತ್ತೆ. ಇವ್ರು ಈ ಥರ ಜೀವನ ಮಾಡಬೇಕು, ಇವ್ರು ಆ ಥರ ಜೀವನ ಮಾಡಬೇಕು. ಎರಡು ಸೇರ್ ಮಾಡಿದಾಗ ತುಂಬ ಸೊಗಸಾಗಿರುತ್ತೆ, ತುಂಬ ಶಕ್ತಿಯಾಗಿದೆ. ಬೇರೆ ಪೂರ್ವಕವಾಗಿ ಅವ್ರು ಇರಬೇಕು, ಅವ್ರಿಗೆ ಪೂರ್ವಕವಾಗಿ ಇವರು ಇರಬೇಕು. ಈಗ ಹಾಗಾಗ್ತಾ ಇಲ್ಲ. ಈ ಚಕ್ರ ಈ ಕಡೆ ಹೋಗ್ತಾ ಇದೆ, ಆ ಚಕ್ರ ಆ ಕಡೆ ಹೋಗ್ತಾ ಇದೆ. ಇಬ್ಬರು ಒಂದೇ ಆಗಿಬಿಟ್ರೆ ಮದುವೆ ಅನ್ನೋದಕ್ಕೆ ಅರ್ಥ ಇದೆ. ಆಮೇಲೆ ಮದುವೆ ಅನ್ನೋದು ಎರಡು ಸಂಪೂರ್ಣ ವಿಭಿನ್ನವಾಗಿರುವಂಥ ಪದಾರ್ಥಗಳು ಒಂದಾಗ್ತವೆ, ಒಟ್ಟಿಗೆ ಸೇರ್ತವೆ. ಅದಕ್ಕೆ ವಿವಾಹ ಅಂತ ಹೆಸರು. ಇದು ಹೋಗ್ತಾ ಏನಾಗ್ತಾ ಇದೆ ಅಂದರೆ, ಅದು ಗಂಡು ಗಂಡಲ್ಲ, ಹೆಣ್ಣು ಹೆಣ್ಣಲ್ಲ, ಎರಡು ಮಧ್ಯದಲ್ಲಿದೆ. ಅಂಥವ್ರಿಬ್ರು ಒಟ್ಟಿಗೆ ಇರ್ತಾರೆ ಅಂತ ಅಷ್ಟೇ. ಎಷ್ಟು ದಿವಸ ಇರ್ತಾರೋ ಗೊತ್ತಿಲ್ಲ. ಯಾವ ಒಬ್ರಿಗೊಬ್ರಿಗೆ ಎಂಥ ಆಶ್ರಯವೂ ಏನೂ ಇಲ್ಲ. ಯಾಕೆಂದ್ರೆ ಇವಳು ಅವನು ಕೇರ್ ತಗೊಳ್ಳೋ ಸ್ಥಿತಿ ಇಲ್ಲ. ಯಾಕೆ ಇವಳಿಗೂ ಅಷ್ಟೇ ಕೆಲಸ ಇದೆ, ಸ್ವಲ್ಪ ಜಾಸ್ತಿನೇ ಇರ್ಬೋದು ಅವನಿಗಿಂತ ಅಂತ. ಹಾಗಾಗಿ ಅವನ ಬಗ್ಗೆ ಕಾಳಜಿ ಮಾಡೋ ಸ್ಥಿತಿ ಇವಳಿಲ್ಲ, ಇವಳ ಬಗ್ಗೆ ಕಾಳಜಿ ಮಾಡೋ ಸ್ಥಿತಿಲಿ ಅವನೇ ಇಲ್ಲ. ಇವಳಿಗೂ ಅವನ ಆಶ್ರಯ ಅನಿವಾರ್ಯ ಇಲ್ಲ. ದುಡಿತಾಳೆ, ಸಂಪಾದನೆ ಮಾಡ್ತಾಳೆ, ಅವ್ಳು ಬೇಕಾದ್ರೆ ಅವ್ರು ಸ್ವಂತ ಜೀವನ ಮಾಡ್ತಾರೆ. ಅವಳು ಅಂದರೆ ತರಾಕ್ ಅಂದರೆ ಆಯಿತು ಟಾಟಾ ಬರ್ಬೇಕು ಹೋಗ್ತಾ ಇರ್ತಾರೆ ಅವಳು ಅಂತಂದರೆ ಅಂಥ ಸ್ಥಿತಿ ಇಲ್ಲಿ. ಅವನಿಗೂ ಅಷ್ಟೇ, ಅವನು ಸಂಪೂರ್ಣ ಇವಳನ್ನ ಆಶ್ರಯಿಸಿದ್ರೆ, ಊಟಕ್ಕೂ ನಿದ್ದೆಗೂ ಬಟ್ಟೆಗೂ ಮೂರೊತ್ತು ಆಶ್ರಯಿಸಿದ್ರೆ ಅವನು ಕನಸಲ್ಲೂ ಅದು ಯೋಚನೆ ಮಾಡ್ತಿರಲಿಲ್ಲ ಅಂತ. ಇವಳನ್ನ ಬಿಟ್ಟು ಇರ್ತೀನಿ ಅಂತ ಯೋಚನೆ ಮಾಡ್ತಿರಲಿಲ್ಲ, ಸಾಧ್ಯವೇ ಇಲ್ಲ ಅಂತ. ಒಂದು ದಿನ ಅವಳಿಲ್ಲ ಅಂದರೆ ಅವನಿಗೆ ಒದಗಾಗ್ತಾನೆ. ಆಗೇನಂದರೆ ಇಲ್ಲಪ್ಪ ನನ್ನ ಜೀವನದ ಅವಿಭಾಜ್ಯ ಅಂತ ಆಗ್ತಿತ್ತು ಅಂತ. ಈಗ ಅದಿಲ್ಲ, ಎರಡೂ ಇಂಡಿಪೆಂಡೆಂಟ್. ಅದು ಮದುವೆ ಅಲ್ಲ. ಹಾಗಿದ್ರೆ ಈಗ ಈಗಲೂ ಒಳ್ಳೆ ಗಂಡ ಹೆಂಡತಿಯರಿದ್ದಾರೆ, ಇಲ್ಲ ಅಂತಿಲ್ಲ. ಅದು ಕಷ್ಟಪಡ್ತಾರಲ್ಲ, ಭಾಳ ನಿಭಾಯಿಸೋಕ್ಕೆ ತುಂಬ ಕಷ್ಟ ಆಗುತ್ತೆ ಅವ್ರಿಗೆ ಅಂತ. ಹಾಗಾಗಿ ಈ ಜೀವನದ ಕಲ್ಪನೆ ನಾವು ಮಾಡಬೇಕು. ಬದುಕಿನ ಕೃಷಿ ಅವನು, ಆ ಬೆಳೆ ಇವಳು. ಕೃಷಿ ಮಾಡೋ ಕೆಲಸ ಅವನಿತ್ತು, ಬೆಳೆ ನೋಡ್ಕೊಳ್ಳೋ ಕೆಲಸ ಇವಳಿತ್ತು. ಇಬ್ರು ಅನುಭವಿಸ್ತಾರೆ ಬೆಳೆಯನ್ನು, ಜೀವನ ಇಬ್ರು ಅನುಭವಿಸ್ತಾರೆ. ಇಬ್ರು ಊಟ ಮಾಡ್ತಾರೆ, ಇಬ್ರು ಪೂಜೆ ಮಾಡ್ತಾರೆ, ಇಬ್ರು ಬಟ್ಟೆ ತೊಡ್ತಾರೆ, ಇಬ್ರು ಔಷಧ ತಗೋತಾರೆ. ಆದರೆ ಹೊಣೆಗಾರಿಕೆ ಒಳಗಿದೆ, ಅದು ಜವಾಬ್ದಾರಿ ಒಳಗಿದೆ. ಆಗ ಹೆಣ್ಮಕ್ಳು ಏನೂ ಕಡಿಮೆ ಮಾಡಿಲ್ಲ ನಮ್ಮ ಸಂಸ್ಕೃತಿ. ಬದಲಿಗೆ ಒಂದು ತೂಕ ಮೇಲಿಟ್ಟಿದೆ, ಒಂದು ಹೆಜ್ಜೆ ಮೇಲಿಟ್ಟಿದೆ. ಆ ನಿಜವಾದ ಮೇಲೆ ಯಾವುದಿದೆಯೋ ಅದಕ್ಕೆ ನಾವು ಗೌರವ ಕಡಿಮೆ ಮಾಡಿದ್ವಿ ಅಷ್ಟೇ ಆಗಿತ್ತು. ಮಧ್ಯಕಾಲದಲ್ಲಿ ಈ ಗೃಹವಾರ್ತೆ ಅನ್ನೋದಕ್ಕೆ ಒಂದು ಗೌರವವನ್ನೇ ಕಡಿಮೆ ಮಾಡಿ, ಅದು ಏನೋ ಒಂದು ಕೆಳಮಟ್ಟದ ಕೆಲಸ, ಅದೇನೋದಕ್ಕೆ ಅದು ಕೆಲಸವೇ ಅಲ್ಲ ಅಂತ. ಅದು ಹೌಸ್ ವೈಫ್ ಅಂದರೆ ಕೆಲಸ ಇಲ್ಲ ಅಂತ ಅಂತಾಳೆ, ನಾನು ಕೆಲಸದಲ್ಲಿ ಇಲ್ಲ. ಅಮ್ಮ ನಿನ್ನಷ್ಟು ದೊಡ್ಡ ಕೆಲಸವನ್ನು ಮಾಡ್ತಾ ಇಲ್ಲ ಅಂತ ಅವಳಿಗೆ ಕನ್ವಿನ್ಸ್ ಮಾಡ್ಬೇಕಾದ್ರೆ ಯಾರಾದರೂ, ಇದೇ ನಿಜವಾದ ಕೆಲಸ, ಇದ್ರ ಮೇಲೆ ಬದುಕು ನಿಂತಿದೆ, ಅವನು ಪೂರ್ವಕವಾಗಿರ್ಬೇಕು ಅಷ್ಟೇ. ಹಾಗಾಗಿ ಅವನು ಹೊರಗಡೆ ಹೋಗ್ತಾನೆ.
ಹೊರಗಡೆ ದುಡಿತಾನೆ. ಒಳಗೆ ಶ್ರೇಷ್ಠವೋ ಹೊರಗೆ ಶ್ರೇಷ್ಠವೋ? ಒಳಗೆ ಶ್ರೇಷ್ಠ. ಇದನ್ನ ಯಾರು ಅರ್ಥ ಮಾಡಿಸೋರು? ಹೇಗೆ ಅರ್ಥ ಮಾಡಿಸೋರು ಇದನ್ನ ಅಂತಂದ್ರೆ, ಒಂಥರ ಪ್ರವಾಹದ ಹೋಗಿದ್ರಿಂದ ಇಡೀ ಸಮಾಜವೂ ಹಾಳಾಗ್ತಾ ಇದೆ. ಮನೆಗಳು ಅನಾಥವಾಗಿದ್ರಿಂದ ಇಡೀ ಸಂಸ್ಕೃತಿ ಹೋಗ್ತಾ ಇದೆ. ಅವಳು ಮನೇಲಿ ಇದ್ದಿದ್ರೆ ಎಲ್ಲ ಸಂಸ್ಕೃತಿ ಇರ್ತಿದ್ದದು, ಅವಳ ಜೊತೆಗೆ ಸಂಸ್ಕೃತಿ ಇದ್ದಿದ್ದು. ಒಂದೊಂದು ಮನೆಯ ಸಂಸ್ಕೃತಿ ಆ ಮನೆ ತಾಯಿಯಿಂದ ಅದು ಉಳ್ಕೊಡುತ್ತೆ. ಅದು ದೀಪಾವಳಿಗೆ ಏನ್ ಮಾಡ್ಬೇಕು ಅಂತ ಅವಳಿಗೆ ಗೊತ್ತು. ನರಕ ಚತುರ್ದಶಿ ಬಂತಂದ್ರೆ ಎಣ್ಣೆ ಸ್ನಾನ ಮಾಡ್ಬೇಕು ಅಂತ ಅವಳಿಗೆ ಗೊತ್ತು. ಹೀಗೆ ತಯಾರು ಮಾಡ್ಬೇಕು. ಈಗ ಏನ್ ಸಂಬಂಧವೇ ಇಲ್ಲ, ಯಾವುದೂ ಇಲ್ಲ ಅಂತ, ಯಾರಿಗೂ ಅದ್ರ ಜವಾಬ್ದಾರಿ ಇಲ್ಲ ಅಂತ. ಹಾಗಾಯ್ತು. ಹಾಗಾಗಿ ಸಂಸ್ಕೃತಿ ಖಿಲವಾಯಿತು. ಸಂಸ್ಕೃತಿ ಖಿಲವಾಗೋದಕ್ಕೆ ಮುಖ್ಯ ಕಾರಣ ಹೆಣ್ಮಕ್ಳನ್ನ ಮನೆಯಿಂದ ಹೊರಗೆ ಹಾಕಿತ್ತು. ಹೊರಗೆ ಹೋಗುವಂಥ ವಾತಾವರಣ ನಿರ್ಮಾಣ ಮಾಡಿತ್ತು. ಅನಿವಾರ್ಯ ಹೊರಗೆ ಹೋಗ್ಬೇಕು ಅನ್ನೋ ವಾತಾವರಣ ನಿರ್ಮಾಣ ಮಾಡಿತ್ತು. ಈ ಗೃಹಿಣಿಗೆ ಕೊಡಬೇಕಾದ ಗೌರವವನ್ನು ಕೊಡದೇ ಇದ್ದಿತ್ತು. ಅವಳಿಗೆ ಕೊಡಬೇಕಾದ ಉಚ್ಚ ಗೌರವವನ್ನು ಕೊಟ್ಟಿದ್ರೆ, ಇದೇ ಶ್ರೇಷ್ಠ ಅನ್ನೋ ಗೌರವವನ್ನು ಕೊಟ್ಟಿದ್ರೆ ಅವಳು ಹೋಗ್ತಿರ್ಲಿಲ್ಲ. ಅವಳು ಒಂದ್ ಕಡೆಯಿಂದ ಆ ಗೃಹಿಣಿತ್ವಕ್ಕೆ ಗೌರವ ಕಡಿಮೆ ಮಾಡಿದ್ದು, ಇನ್ನೊಂದು ಕಡೆ ಇದಕ್ಕೆ ಎನ್ಕರೇಜ್ ಮಾಡಿತ್ತು, ಹೋಗುವ ಹೊರಗಡೆಗೆ. ಈ ಎರಡೂ ಸೇರಿ ಮನೆ ಅನಾಥವಾಯಿತು. ಮನೆ ಅನಾಥವಾದ್ರೆ ಸಮಾಜ ಅನಾಥ ಆಗೋದು ಅನಿವಾರ್ಯ. ಈಗ ಸಮಾಜದಲ್ಲಿ ಮಕ್ಕಳು ಹೇಗೆ ಬೆಳಿಬೇಕು ಹಾಗೆ ಬೆಳೀತಾ ಇಲ್ಲ. ಅವ್ರಿಗೇನು ಸಿಗಬೇಕು ಆ ಸಂಸ್ಕಾರ ಸಿಗ್ತಾ ಇಲ್ಲ. ಹೆಣ್ಮಕ್ಳಿಗೆ ಅವ್ರಿಗೇನು ನಿಜವಾಗಿಯೂ ಕಲಿಸ್ಕೊಡ್ಬೇಕಾಗಿತ್ತು ಅದನ್ನು ಕಲಿಸ್ಕೊಡ್ತಾ ಇಲ್ಲ. ಅವಳ ಭಾಗ ಅದು ಶೂನ್ಯ ಆಗ್ತಾ ಇದೆ. ಎರಡು ಜೀವಿಕೆ, ಅದು ಜೀವಿಕೆ, ಇದು ಜೀವಿಕೆ. ಜೀವನ ಅಲ್ಲ, ಜೀವಿಕೆ ಆದ್ಮೇಲೆ ನೋಡ್ಕೊಡೋದು ಅಂತ. ಅದ್ರ ಜೀವನ ಮುಗಿದೋಗಿರುತ್ತೆ. ಇಬ್ರು ರಿಟೈರ್ ಆದ್ಮೇಲೆ ಮುಂದೆ ಇಬ್ರು ಪರಿಸ್ಥಿತಿಲಿ ಇರೋದಿಲ್ಲ, ಕಂಡೀಷನ್ ಅಲ್ಲಿ ಇಬ್ರು ಇರೋದಿಲ್ಲ. ಆಗ ಇವಳಿಗೆ ಇರೋದಿಲ್ಲ, ಅವನೇ ಇರೋದಿಲ್ಲ. ಅದು ಏನು ಇಬ್ರು ಮಾಡ್ತಾರೆ, ಇವಳು ಕೈ ಅದು ಯಾರ ಕರ್ತವ್ಯ ಯಾರು ಮಾಡೋ ಪರಿಸ್ಥಿತಿ ಇರೋದಿಲ್ಲ. ಅಷ್ಟೆಲ್ಲ ಶುರುವಾಯ್ತು ಅದು. ಹಾಗಾಗಿ ಇದನ್ನ ನಾವು ಅಂದ್ಕೊಂಡು ಬದಲಾವಣೆ ತರಬೇಕು. ನಾವು ಕೊನೆ ಪಕ್ಷ ಮಾನಸಿಕತೆ ಇದೆ ಅಂದ್ರೆ ಈ ಮೂಲ ತತ್ವ ಇದೆಯಲ್ಲ, ಅದನ್ನ ನಾವು ಹೇಗೆ ಅದನ್ನ ಇವತ್ತು ಅಳವಡಿಸ್ತೇವೆ ಅನ್ನೋದು ಬೇರೆ ಮಾತು. ಆ ಮೂಲ ತತ್ವ ಇದೆಯಲ್ಲ, ಜೀವನ ಅವಳ ಹೊಣೆ, ಜೀವಕ್ಕೆ ಇವನ ಹೊಣೆ. ಈ ವಿಭಾಗವನ್ನು ಮಾತ್ರ ತರದಿದ್ರೆ ಸಮಾಜಕ್ಕೆ ಕ್ಷೇಮ ಇಲ್ಲ. ಕುಟುಂಬದ ಹೊಣೆಗಾರಿಕೆ ಅವಳದ್ದು. ಕುಟುಂಬಕ್ಕೆ ಬೇಕಾದನ್ನು ತಂದು ಹಾಕುವ ಹೊಣೆಗಾರಿಕೆ ಇವನದ್ದು. ಈ ವಿಭಾಗ ಗಮನಿಸಿ, ಇದು ಬರಬೇಕು ತಿರುಗಿ. ಇದು ಬೀಗಕ್ಕೆ ಇರಬೇಕಾದ ಅವಳ ಕೈಯಲ್ಲಿ, ಹಣದ ಪೆಟ್ಟಿಗೆ ಇರಬೇಕಾಗಿದೆ ಅವಳ ಕೈಯಲ್ಲಿ, ಇಡೀ ಮನೆ ಎಲ್ಲರ ಅಂಕಿಅಂಶ ಇರಬೇಕಾಗಿದೆ ಅವಳ ಕೈಯಲ್ಲಿ. ಯಾರು ಏನು ಯಾರಿಗೆ ಏನಾಗಬೇಕು ಅವಳ ಕೈಯಲ್ಲಿ ಇರಬೇಕಾಗಿರೋದು. ಅದಕ್ಕೆ ಏನ್ ಬೇಕು ಅಂತ ಸಾಮಗ್ರಿ ಒದಗಿಸೋ ಕೆಲಸ ಇವೊಂದಿರುವಂಥದ್ದು. ಈ ವ್ಯವಸ್ಥೆ ಮತ್ತೆ ಬರೆದಿದ್ರೆ ಬಂದೇ ಬರಬೇಕು. ಸಮಾಜ ಉಳಿಯುತ್ತೆ ಅಂದ್ರೆ ಅದರಿಂದ ಉಳಿಯುತ್ತೆ ಅಷ್ಟೇ. ಸಮಾಜ ಇವತ್ತು ಹಾಳಾಗ್ತಾ ಇದ್ರೆ ಅದು ಹೋಗಿದ್ದಿಂದ ಹಾಳಾಗ್ತಾ ಇರುವಂಥದ್ದು. ಹಾಗಾಗಿ ಅದು ಯಾವತ್ತು ಬರುತ್ತೋ ಅವತ್ತು ಸಮಾಜ ಕ್ಷೇಮ ಆಗುತ್ತೆ. ಯಾಕೆಂದ್ರೆ ಜೀವನದ ಹೊಣೆಗಾರಿಕೆ ತಾಯಿಯದ್ದು. ಹರಿಜನ್